ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಮೇಲೆ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೇವೆ, ದಟ್ ಈಸ್ ಲೆಡ್ಜರ್. ಸೊ ಲೆಡ್ಜರ್ ಅಂತ ಬರುತ್ತೆ. ಲೆಡ್ಜರ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಪೋಸ್ಟಿಂಗ್ ಅನ್ನ ಮಾಡ್ತೀವಿ. ಸೊ ಈಗಾಗಲೇ ನಾವು ಜರ್ನಲ್ ಎಂಟ್ರೀಸ್ ಗಳನ್ನ ಏನ್ ಮಾಡಿದೀವಿ. ಸೊ ಜರ್ನಲ್ ಎಂಟ್ರೀಸ್ ಮಾಡಿ ಆದ್ಮೇಲೆ ಆ ಟ್ರಾನ್ಸಾಕ್ಷನ್ಸ್ ಗಳನ್ನ ಇಟ್ಕೊಂಡು ನಾವು ಏನ್ ಮಾಡ್ತೀವಿ, ಅವನ್ನ ಪೋಸ್ಟಿಂಗ್ ಮಾಡ್ತೀವಿ. ಸೊ ಲೆಡ್ಜರ್ ಅಕೌಂಟ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ತಾ ಬರ್ತೀವಿ. ಸೊ ಜರ್ನಲ್ ಏನಿದೆ, ಸೊ ಅದು ಬುಕ್ ಆಫ್ ಒರಿಜಿನಲ್ ಎಂಟ್ರಿ, ಅಂದ್ರೆ ಫಸ್ಟ್ ಎಂಟ್ರಿ ನಾವು ಅಲ್ಲಿ ಮಾಡ್ತೀವಿ ಜರ್ನಲ್ ಅಲ್ಲಿ. ಆ ನಂತರ ನಾವೇನ್ ಮಾಡ್ತೀವಿ, ಅವನ್ನ ಲೆಡ್ಜರ್ ಗೆ ಪೋಸ್ಟಿಂಗ್ ಮಾಡ್ತೀವಿ. ಸೊ ಲೆಡ್ಜರ್ ಅಕೌಂಟ್ ಅನ್ನ ಹಾಕಿ ನಾವೇನ್ ಮಾಡ್ತೀವಿ, ಆ ಅಕೌಂಟ್ಸ್ ಗಳನ್ನು, ಸೊ ಆ ಟ್ರಾನ್ಸಾಕ್ಷನ್ಸ್ ಗಳು ಏನಾಗಿರ್ತವೆ ಅವಷ್ಟನ್ನು ನಾವೇನ್ ಮಾಡ್ತೀವಿ, ಇಲ್ಲಿ ಲೆಡ್ಜರ್ ಅಕೌಂಟ್ ಅಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಸೊ ಲೆಡ್ಜರ್ ಅಂತ ಹೇಳಿದ್ರೆ ಅದನ್ನ ಪ್ರಿನ್ಸಿಪಲ್ ಬುಕ್ ಅಂತ ಕೂಡ ಕರೀತಾರೆ. ಸೊ ಲೆಡ್ಜರ್ ಇಸ್ ಅ ಪ್ರಿನ್ಸಿಪಲ್ ಬುಕ್ ಆಫ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಅ ಪ್ರಿನ್ಸಿಪಲ್ ಬುಕ್. ಸೊ ಅದರಲ್ಲಿ ಏನಾಗ್ತವೆ, ನಮಗೆ ಎಲ್ಲಾ ತರಹದ ರೆಕಾರ್ಡ್ಸ್ ಗಳು ಏನಿರ್ತವೆ, ಸೊ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಗಳು ಇರ್ತವೆ. ಸೊ ಅಷ್ಟನ್ನು ನಾವು ಏನ್ ಮಾಡಬಹುದು, ಅಲ್ಲಿ ಕಾಣಬಹುದು, ಲೆಡ್ಜರ್ ಅಕೌಂಟ್ ಅಲ್ಲಿ ಕಾಣಬಹುದು. ಇಟ್ ಇಸ್ ಅ ಬುಕ್ ವೇರ್ ಡಿಫ್ರೆಂಟ್ ಅಕೌಂಟ್ಸ್ ವರ್ ಕೆಪ್ಟ್. ಸೊ ಬೇರೆ ಬೇರೆ ತರಹದ ಅಕೌಂಟ್ಸ್ ಗಳು ಏನಾಗ್ತವೆ ಅಲ್ಲಿ ನಮಗೆ ಸಿಗ್ತಾವೆ. ಸೊ ವಿ ಕ್ಯಾನ್ ಸಿ ದಮ್. ಸೊ ಈ ಲೆಡ್ಜರ್ ಪೋಸ್ಟಿಂಗ್ ಅನ್ನ ನಾವು ಹೇಗ್ ಮಾಡ್ತೀವಿ, ಸೊ ನಾವು ಜರ್ನಲ್ ಅನ್ನ ಹೇಗ್ ಮಾಡ್ತಾ ಇದ್ವಿ, ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಮಾಡ್ತಾ ಇದ್ವಿ, ಅಂದ್ರೆ ಸಿಸ್ಟಮ್ಯಾಟಿಕ್ ವೈಸ್ ಮಾಡ್ತಾ ಇದ್ವಿ, ಡೇಟ್ ವೈಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಏನಾಗುತ್ತೆ, ಅನಾಲಿಟಿಕಲ್ ವೈಸ್ ಆಗುತ್ತೆ. ಸೊ ಇಲ್ಲಿ ನಾವು ಹೇಗೆ ನಮಗೆ ಸಿಗ್ತಾವೆ ಡಾಟಾ, ಅದನ್ನ ನಾವೇನ್ ಮಾಡ್ತೀವಿ, ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಡೇಟ್ ವೈಸ್ ಮಾಡೋದಿಲ್ಲ. ಸೊ ಇಲ್ಲಿ ರೆಕಾರ್ಡ್ಸ್ ಗಳು ಹೇಗಿರ್ತವೆ ಆ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಅವುಗಳನ್ನ ಇಲ್ಲಿ ಪೋಸ್ಟಿಂಗ್ ಮಾಡ್ತಾ ಹೋಗ್ತೇವೆ. ಸೊ ಇದಕ್ಕೆ ಒಂದಿಷ್ಟು ಫೀಚರ್ಸ್ ಗಳಿದಾವೆ. ಸೊ ಈಗಾಗಲೇ ನಿಮಗೆ ಹೇಳಿದೀನಿ ಫೀಚರ್ಸ್ ಅಂದ್ರೆ ಏನು ಅಂತ. ಸೊ ಯಾವ ತರ ಫೀಚರ್ಸ್ ಇರ್ತವೆ, ಅದರ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳು ಇರ್ತವೆ. ಸೊ ಅದರಲ್ಲಿ ಒಂದೇದು, ಇಟ್ ಇಸ್ ಅ ಬುಕ್ ಆಫ್ ಫೈನಲ್ ಎಂಟ್ರಿ. ಸೊ ಇಲ್ಲಿ ಫೈನಲ್ ಎಂಟ್ರಿಯನ್ನ ಮಾಡ್ತೇವೆ. ಸೊ ಮೊದಲಿಗೆ ನಾವು ಏನ್ ಮಾಡ್ತೇವೆ, ಫಸ್ಟ್ ಎಂಟ್ರಿ ಯಾವ್ದಾಗುತ್ತೆ, ಜರ್ನಲ್ ಎಂಟ್ರೀಸ್ ಅಲ್ಲಿ ಎಂಟ್ರಿ ಮಾಡೋದಕ್ಕೆ ನಾವು ಫಸ್ಟ್ ಎಂಟ್ರಿ ಅಂತ ಕರಿತೇವೆ. ಸೊ ಇದರಲ್ಲಿ ನಾವೇನ್ ಮಾಡ್ತೇವೆ, ಫೈನಲ್ ಎಂಟ್ರಿಯನ್ನ ಮಾಡ್ತೇವೆ. ಇಟ್ ಇಸ್ ಅ ಪ್ರಿನ್ಸಿಪಲ್ ಬುಕ್ ಆಫ್ ಅಕೌಂಟ್ಸ್. ಸೊ ಲೆಡ್ಜರ್ ಅನ್ನೋದೇನಿದೆ, ಇಟ್ ಇಸ್ ಅ ಪ್ರಿನ್ಸಿಪಲ್ ಬುಕ್ ಅಂತಾನು ಕೂಡ ಏನ್ ಮಾಡ್ತೇವೆ, ಇಲ್ಲಿ ಕರಿತೇವೆ. ಅದಕ್ಕೆ ಇದನ್ನ 1 ಮಾರ್ಕ್ಸ್ ಕ್ವಶನ್ ಗೆ ಕೇಳ್ತಾರೆ. ವಿಚ್ ಈಸ್ ದ ಪ್ರಿನ್ಸಿಪಲ್ ಬುಕ್ ಅಂತ ಕೇಳಬಹುದು, ಅಥವಾ ವಿಚ್ ಇಸ್ ಕಾಲ್ಡ್ ಆಸ್ ದ ಪ್ರಿನ್ಸಿಪಲ್ ಬುಕ್ ಅಂತ ಕೇಳಬಹುದು. ಸೊ ಆಗ ನೀವೇನ್ ಬರೀಬೇಕು, ಲೆಡ್ಜರ್ ಬುಕ್ ಅಂತ ಬರೀಬೇಕು. ಲಾಸ್ಟ್ ಒನ್, ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಅ ಕ್ಲಾಸಿಫೈಡ್ ಫಾರ್ಮ್. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ಕ್ಲಾಸಿಫೈಡ್ ಫಾರ್ಮ್ಸ್ ಅಲ್ಲಿ ನಾವೇನ್ ಮಾಡ್ತೇವೆ, ಇಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಇವೆಷ್ಟು ಫೀಚರ್ಸ್ ಆಗಿದಾವೆ, ಇವೆಷ್ಟು ಲೆಡ್ಜರ್ ನ ಫೀಚರ್ಸ್ ಆಗಿದಾವೆ. ಈಗ ನಾವೇನ್ ಮಾಡ್ತೇವೆ, ಒಂದಿಷ್ಟು ಡಿಫರೆನ್ಸಸ್ ಅನ್ನ ನೋಡ್ತೇವೆ. ಸೊ ಜರ್ನಲ್ ಮತ್ತೆ ಲೆಡ್ಜರ್ ಗೆ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನೋಡ್ತೇವೆ. ಸೊ ಡಿಫರೆನ್ಸಸ್ ಬಿಟ್ವೀನ್ ಜರ್ನಲ್ ಎಂಟ್ರೀಸ್ ಅಂಡ್ ಲೆಡ್ಜರ್. ಸೊ ಎರಡಕ್ಕೂ ಡಿಫರೆನ್ಸಸ್ ಅನ್ನ ನೋಡ್ತೇವೆ. ಸೊ ಫಸ್ಟ್ ಕಾಲಮ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಬರ್ತಿದ್ದೇನೆ, ಸೆಕೆಂಡ್ ಕಾಲಮ್ ಅಲ್ಲಿ ಲೆಡ್ಜರ್ ಅನ್ನ ಬರ್ತಿದ್ದೇನೆ. ಸೊ ಫಸ್ಟ್ ಡಿಫರೆನ್ಸ್ ಅನ್ನ ನೋಡೋಣ. ಸೊ ಡಿಫರೆನ್ಸಸ್ ಅನ್ನ ನಾವು ಪಾಯಿಂಟ್ ಆಫ್ ಡಿಫರೆನ್ಸ್ ಮುಖಾಂತರ ಬರೀಬೇಕು. ಸೊ ಇದನ್ನ ನಿಮಗೆ ಹೇಳ್ತೀನಿ ಹೇಗೆ ಬರೆಯೋದು ಅಂತ. ಫಸ್ಟ್ ಒನ್ ನೋಡಿ, ಜರ್ನಲ್ ಎಂಟ್ರೀಸ್ ಕಾಲಮ್ ಅಲ್ಲಿ ಇಟ್ ಇಸ್ ದ ಫಸ್ಟ್ ಎಂಟ್ರಿ ಆರ್ ಒರಿಜಿನಲ್ ಎಂಟ್ರಿ. ಸೊ ಜರ್ನಲ್ ಬುಕ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಜರ್ನಲ್ ಎಂಟ್ರೀಸ್ ಅನ್ನ ನಾವು ರೆಕಾರ್ಡ್ ಮಾಡುವಾಗ ಅದನ್ನ ಫಸ್ಟ್ ಟೈಮ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಫಸ್ಟ್ ಎಂಟ್ರಿ ಅಂತ ಕರಿತೀವಿ, ಆರ್ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ಸೊ ನಮಗೆ ರಿಸಿಪ್ಟ್ ಅನ್ನ ಇಟ್ಕೊಂಡು, ವೋಚರ್ಸ್ ಗಳನ್ನ ಇಟ್ಕೊಂಡು, ಅಥವಾ ಸೋರ್ಸ್ ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ನಾವೇನ್ ಮಾಡಿರ್ತೀವಿ, ಅಲ್ಲಿ ಜರ್ನಲ್ ಎಂಟ್ರೀಸ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಿರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಅದು ಒರಿಜಿನಲ್ ಎಂಟ್ರಿ ಆಗಿದೆ. ಸೊ ಜರ್ನಲ್ ಎಂಟ್ರಿಯಲ್ಲಿ ನಾವೇನ್ ಮಾಡ್ತೀವಿ, ಟ್ರಾನ್ಸಾಕ್ಷನ್ಸ್ ಗಳನ್ನ ಒರಿಜಿನಲ್ ಎಂಟ್ರಿ ಮಾಡ್ತೀವಿ, ಅಂದ್ರೆ ಫಸ್ಟ್ ಟೈಮ್ ಮಾಡಿರ್ತೀವಿ. ಲೆಡ್ಜರ್ ಅಲ್ಲಿ ಏನಾಗುತ್ತೆ, ಜರ್ನಲ್ ಎಂಟ್ರೀಸ್ ಅನ್ನ ಏನ್ ಮಾಡಿರ್ತೀವಿ, ಅದಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ಆ ಜರ್ನಲ್ ಎಂಟ್ರೀಸ್ ಇನ್ಫಾರ್ಮೇಶನ್ ಅನ್ನ ತಗೊಂಡು ನಾವೇನ್ ಮಾಡ್ತೀವಿ, ಸೆಕೆಂಡ್ ಎಂಟ್ರಿಯನ್ನ ಮಾಡ್ತೀವಿ. ಸೊ ಸೆಕೆಂಡರಿ ಎಂಟ್ರಿ ಅಂತ ಕರಿತೀವಿ. ಸೊ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್, ಸೊ ಲೆಡ್ಜರ್ ಬ್ಯಾಲೆನ್ಸಸ್ ಏನಿರ್ತವೆ ಸೆಕೆಂಡರಿ ಇರ್ತವೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಜರ್ನಲ್ ಎಂಟ್ರಿ ಇನ್ಫಾರ್ಮೇಶನ್ ಅನ್ನ ತಗೊಂಡು ನಾವೇನ್ ಮಾಡ್ತೀವಿ, ಅಲ್ಲಿ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಅಕೌಂಟ್ಸ್ ಗಳನ್ನ ಹಾಕ್ತಾ ಹೋಗ್ತೀವಿ. ಸೊ ಇದು ಫಸ್ಟ್ ಡಿಫರೆನ್ಸ್ ಆಗಿದೆ. ಸೊ ಜರ್ನಲ್ ಎಂಟ್ರೀಸ್, ಇಟ್ ಇಸ್ ಅ ಒರಿಜಿನಲ್ ಎಂಟ್ರಿ, ಒರಿಜಿನಲ್ ಬುಕ್ ಆಫ್ ಎಂಟ್ರೀಸ್, ಒರಿಜಿನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಲೆಡ್ಜರ್ ಅನ್ನೋದೇನಿದೆ, ಸೆಕೆಂಡರಿ ಎಂಟ್ರಿ ಆಗಿರುತ್ತೆ. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಡಿಫರೆನ್ಸ್, ಕ್ರೋನಾಲಜಿಕಲ್ ರೆಕಾರ್ಡ್ಸ್. ಸೊ ಜರ್ನಲ್ ಎಂಟ್ರೀಸ್ ಏನ್ ಮಾಡ್ತಾ ಇರ್ತೀವಿ, ಅದು ಸಿಸ್ಟಮ್ಯಾಟಿಕ್ ಇರುತ್ತೆ, ಡೇಟ್ ವೈಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಲೆಡ್ಜರ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಅ ಅನಾಲಿಟಿಕಲ್ ರೆಕಾರ್ಡಿಂಗ್. ಸೊ ಇಲ್ಲಿ ಏನ್ ಮಾಡ್ತೀವಿ, ನಾವು ಹೇಗೆ ರೆಕಾರ್ಡಿಂಗ್ಸ್ ಅನ್ನು ಮಾಡ್ತೀವಿ, ಕ್ಲಾಸಿಫೈ ಮಾಡಿ ನಾವೇನ್ ಮಾಡ್ತೀವಿ,
ಅದನ್ನ ಸ್ಟಡಿ ಮಾಡಿ ಸೊ ಅದರ ರಿಲೇಟೆಡ್ ಯಾವ ಇರುತ್ತೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಲ್ಲಿ ರೆಕಾರ್ಡಿಂಗ್ಸ್ ಅನ್ನ ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ಯಾವುದೇ ತರಹದ ಡೇಟ್ಸ್ ಗಳನ್ನ ನಾವು ಫಾಲೋ ಮಾಡೋದಿಲ್ಲ. ನೆಕ್ಸ್ಟ್ ಒನ್, ಥರ್ಡ್ ಡಿಫರೆನ್ಸ್, ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಇಸ್ ಕಾಲ್ಡ್ ಜರ್ನಲೈಸಿಂಗ್. ಸೊ ಜರ್ನಲೈಸಿಂಗ್ ಅಂದ್ರೆ ಏನು ಅಂತ ಹೇಳಿದೀನಿ ನಿಮ್ಗೆ ಆಲ್ರೆಡಿ. ಸೊ ಏನು ಜರ್ನಲೈಸಿಂಗ್ ಅಂದ್ರೆ ಇಟ್ ಇಸ್ ಅ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್. ಸೊ ಇಟ್ ಇಸ್ ಅ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಇನ್ ಜರ್ನಲ್ ಬುಕ್ಸ್ ಇಸ್ ನೋನ್ ಆಸ್ ಜರ್ನಲೈಸಿಂಗ್. ಸೊ ಜರ್ನಲೈಸಿಂಗ್ ಅಂದ್ರೆ ಏನು? ಸೊ ಪ್ರೋಸೆಸ್ ಏನಿರುತ್ತೆ, ಸೊ ಎಂಟ್ರೀಸ್ ಗಳನ್ನ ಮಾಡೋ, ಟ್ರಾನ್ಸಾಕ್ಷನ್ಸ್ ಗಳನ್ನ ಜರ್ನಲ್ ಬುಕ್ಸ್ ಅಲ್ಲಿ ಮಾಡೋ ಪ್ರೋಸೆಸ್ ಏನಿರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ, ಜರ್ನಲೈಸಿಂಗ್ ಅಂತ ಕರಿತೀವಿ. ಸೊ ಲೆಡ್ಜರ್ ಅಲ್ಲಿ ಬಂದ್ರೆ ಸೊ ಏನಾಗುತ್ತೆ, ಇಟ್ ಇಸ್ ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಇನ್ ದ ಲೆಡ್ಜರ್ ಇಸ್ ಕಾಲ್ಡ್ ಪೋಸ್ಟಿಂಗ್. ಸೊ ಪೋಸ್ಟಿಂಗ್ ಅನ್ನೋದೇನಿದೆ, ಸೊ ಪೋಸ್ಟಿಂಗ್ ಅನ್ನ 1 ಮಾರ್ಕ್ಸ್ ಗೆ ಕೇಳ್ತಾರೆ. ಪೋಸ್ಟಿಂಗ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಲೆಡ್ಜರ್ ಇಸ್ ನೋನ್ ಆಸ್ ಪೋಸ್ಟಿಂಗ್. ಸೊ ಪೋಸ್ಟಿಂಗ್ ಅಂದ್ರೆ ಏನು? ನಾವು ಏನ್ ಮಾಡ್ತೀವಿ, ಟ್ರಾನ್ಸಾಕ್ಷನ್ಸ್ ಗಳು ಏನಿರ್ತವೆ ಸೊ ಅದು ಕೂಡ ಒಂದು ಪ್ರೊಸೆಸ್ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಲೆಡ್ಜರ್ ಅಕೌಂಟ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಆ ಪ್ರೋಸೆಸ್ ಗೆ ನಾವೇನಂತ ಕರಿತೀವಿ, ಪೋಸ್ಟಿಂಗ್ ಅಂತ ಕರಿತೀವಿ. ಸೊ ಇದಿಷ್ಟು ಡಿಫರೆನ್ಸ್ ಆಗಿದೆ, ಜರ್ನಲ್ ಮತ್ತೆ ಲೆಡ್ಜರ್ ಗೆ ಡಿಫರೆನ್ಸ್ ಆಗಿದೆ. ಸೊ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ವಿ, ದಟ್ ಈಸ್ ಫಾರ್ಮ್ಯಾಟ್ ಆಫ್ ಲೆಡ್ಜರ್. ಸೊ ಲೆಡ್ಜರ್ ಅಕೌಂಟ್ ಹೇಗಿರುತ್ತೆ, ಸೊ ಫಾರ್ಮ್ಯಾಟ್ ಅನ್ನ ಹಾಕಿದೀನಿ. ಸೊ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸ್ ಹೇಗಿರ್ತವೆ, ಸೊ ಅಕೌಂಟ್ಸ್ ಗಳನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಕಲಿತೇವೆ. ಸೊ ಫಾರ್ಮ್ಯಾಟ್ ಈ ತರ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಡೆಬಿಟ್ ಮತ್ತೆ ಕ್ರೆಡಿಟ್ ಇರುತ್ತೆ. ಸೊ ಲೆಡ್ಜರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಅಂತ ಇರುತ್ತೆ. ಸೊ ಈಗಾಗಲೇ ನಿಮಗೆ ಆಲ್ರೆಡಿ ಹೇಳಿದೀನಿ, ನಾವು ಡೆಬಿಟ್ ಯಾವಾಗಲೂ ಏನ್ ಮಾಡ್ತೇವೆ, ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ತೇವೆ, ಕ್ರೆಡಿಟ್ ನ ಯಾವಾಗಲೂ ರೈಟ್ ಹ್ಯಾಂಡ್ ಸೈಡ್ ಬರ್ತೇವೆ. ಸೊ ಆ ತರ ಬರ್ದಿರ್ತೇವೆ. ಸೊ ಇಲ್ಲಿ ಡೆಬಿಟ್ ಬರ್ದಿದ್ದೀನಿ, ಅಲ್ಲಿ ಕ್ರೆಡಿಟ್ ಬರ್ದಿದ್ದೀನಿ. ಸೊ ಡೆಬಿಟ್ ಅಲ್ಲಿ ನಾನು ಏನ್ ಬರ್ದಿದ್ದೀನಿ, ಡೇಟ್ ಕಾಲಮ್ ಅನ್ನ ಬರ್ದಿದ್ದೀನಿ. ಸೊ ಇಲ್ಲಿ ಏನಾದ್ರು ಡೇಟ್ ಕೊಟ್ಟಿದ್ರೆ, ಟ್ರಾನ್ಸಾಕ್ಷನ್ ಆಗಿರೋ ಡೇಟ್ ಅನ್ನ ಕೊಟ್ಟಿದ್ರೆ ನಾವು ಇಲ್ಲಿ ಅದನ್ನ ಬರಿಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ ಹೆಸರನ್ನ ಬರಿತೇವೆ. ಆನಂತರ ಲೆಡ್ಜರ್ ಫೋಲಿಯೋ ಇದೆ, ಸೊ ಏನಾದ್ರು ಪೇಜಸ್ ಕೊಟ್ಟಿದ್ರೆ ಅದನ್ನ ಬರಿತೇವೆ. ಆನಂತರ ಅಮೌಂಟ್ ಕಾಲಮ್ ಇದೆ, ಸೊ ಅಮೌಂಟ್ ರುಪೀಸ್. ಸೊ ಇದು ಡೆಬಿಟ್ ಸೈಡ್ ಆಯ್ತು. ಸೊ ಇದಿಷ್ಟು, ಸೊ ಇಲ್ಲೇನಿದೆ ಇನ್ಫಾರ್ಮೇಶನ್, ಸೊ ಇದಿಷ್ಟು ಡೆಬಿಟ್ ಸೈಡ್ ಆಗಿದೆ. ಇದೇ ತರ ನಾವು ಕ್ರೆಡಿಟ್ ಸೈಡ್ ಬರಿತೇವೆ. ಸೊ ಕ್ರೆಡಿಟ್ ಸೈಡ್ ಐಟಮ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, ಲೆಡ್ಜರ್ ಫೋಲಿಯೋ ಕಾಲಮ್ ಮತ್ತೆ ಅಮೌಂಟ್ ಕಾಲಮ್. ಸೊ ಇದಿಷ್ಟು ಕ್ರೆಡಿಟ್ ಸೈಡ್ ಆಗಿದೆ. ಸೊ ಈ ತರ ನಾವೇನ್ ಮಾಡ್ತೇವೆ, ಫಾರ್ಮ್ಯಾಟ್ ಗಳನ್ನ ನೋಡ್ತೇವೆ. ಸೊ ಫಾರ್ಮ್ಯಾಟ್ ಯಾವ ತರ ಇದೆ ನೋಡಿ, ಡೆಬಿಟ್ ಸೈಡ್ ಏನೇನ್ ಬರುತ್ತೆ, ಡೇಟ್ ಬರುತ್ತೆ, ಪರ್ಟಿಕ್ಯುಲರ್ಸ್ ಕಾಲಮ್ ಬರುತ್ತೆ, ಲೆಡ್ಜರ್ ಫೋಲಿಯೋ ಬರುತ್ತೆ, ಅಮೌಂಟ್ ಕಾಲಮ್ ಬರುತ್ತೆ. ಸೊ 4 ಕಾಲಮ್ಸ್ ಗಳು ಬರ್ತವೆ. ಅದೇ ತರ ಇಲ್ಲಿ ಡಬಲ್ ಅಂಡರ್ಲೈನ್ ಮಾಡಿದೀನಿ, ಅಂದ್ರೆ ಕ್ರೆಡಿಟ್ ಸೈಡ್ ಸ್ಟಾರ್ಟ್ ಆಗಿದೆ. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಕೂಡ ಏನಾಗುತ್ತೆ, ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, ಲೆಡ್ಜರ್ ಫೋಲಿಯೋ ಕಾಲಮ್ ಮತ್ತೆ ಅಮೌಂಟ್ ಕಾಲಮ್. ಸೊ ಈ ತರ ನಾವೇನ್ ಮಾಡ್ತೀವಿ, ಆ ಫಾರ್ಮ್ಯಾಟ್ ಅನ್ನ ಹಾಕ್ತೀವಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಇಂಡಿವಿಜುವಲ್ ಅಕೌಂಟ್ಸ್ ಗಳನ್ನ ಮಾಡ್ತೀವಿ. ಸೊ ಬೇರೆ ಬೇರೆ ಅಕೌಂಟ್ ಗಳನ್ನ ನಾವು ಇಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ನಮ್ಗೆ ಆಲ್ರೆಡಿ ಟ್ರಾನ್ಸಾಕ್ಷನ್ಸ್ ಇರ್ತಾವೆ. ಸೊ ನಿಮ್ಗೆ 12 ಮಾರ್ಕ್ಸ್ ಗೆ ಯಾವ ತರ ಪ್ರಾಬ್ಲಮ್ ಕೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಒಂದಿಷ್ಟು ಜರ್ನಲ್ ಎಂಟ್ರೀಸ್ ಅನ್ನ ಕೊಡ್ತಾರೆ, 6 ಅಥವಾ 8 ಜರ್ನಲ್ ಎಂಟ್ರೀಸ್ ಅನ್ನ ಕೊಡ್ತಾರೆ. ಆ ಜರ್ನಲ್ ಎಂಟ್ರೀಸ್ ಅನ್ನ ನೀವು ಮೊದಲಿಗೆ ಜರ್ನಲೈಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಜರ್ನಲ್ ಎಂಟ್ರಿ ಹಾಕ್ಬೇಕಾಗತ್ತೆ, ಅದ್ರ ಮೇಲೆ ಆ ಟ್ರಾನ್ಸಾಕ್ಷನ್ಸ್ ಗಳ ಮೇಲೆ ಜರ್ನಲ್ ಎಂಟ್ರಿನ ಹಾಕ್ಬೇಕಾಗತ್ತೆ. ಅದಾದ ನಂತರ ಆ ಬೇಸಿಸ್ ಅನ್ನ ಇಟ್ಕೊಂಡು ನೀವು ಏನ್ ಮಾಡ್ಬೇಕಾಗತ್ತೆ, ಲೆಡ್ಜರ್ ಅಕೌಂಟ್ ಅನ್ನ ನೀವು ಇಲ್ಲಿ ಹಾಕ್ತಾ ಹೋಗ್ಬೇಕಾಗುತ್ತೆ. ಸೊ ಇದಿಷ್ಟು ಲೆಡ್ಜರ್ ಅಕೌಂಟ್ ನ ಫಾರ್ಮ್ಯಾಟ್ ಆಗಿದೆ. ಸೊ ಈಗ ನಾನು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ ನಿಮ್ಗೆ. ಜರ್ನಲ್ ಎಂಟ್ರೀಸ್ ಇನ್ಕ್ಲೂಡ್ಸ್ ಲೆಡ್ಜರ್ ಅಕೌಂಟ್ ಅನ್ನ. ಸೊ ಅಂದ್ರೆ ಜರ್ನಲ್ ಎಂಟ್ರೀಸ್ ಇರ್ತಾವೆ ಅದರಲ್ಲಿ. ಸೊ ಫಸ್ಟ್ ಗೆ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತೇವೆ, ಆನಂತರ ನಾವೇನ್ ಮಾಡ್ತೇವೆ, ಲೆಡ್ಜರ್ ಅಕೌಂಟ್ ಗಳನ್ನ ಹಾಕ್ತೇವೆ. ಸೊ ಪ್ರೋಸೆಸ್ ಈ ತರನೇ ಇರುತ್ತೆ. ಸೊ ಮೊದಲಿಗೆ ಯಾವ ಬರುತ್ತೆ, ಜರ್ನಲ್ ಎಂಟ್ರೀಸ್ ಬರುತ್ತೆ. ಅದಾದ ನಂತರ ಏನಾಗುತ್ತೆ, ಇಲ್ಲಿ ಲೆಡ್ಜರ್ ಅಕೌಂಟ್ ಗಳು ಬರ್ತವೆ. ಸೊ ಸ್ಟೂಡೆಂಟ್ಸ್, ಈಗ ನಾನು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಅದರಲ್ಲಿ ಜರ್ನಲ್ ಎಂಟ್ರೀಸ್ ಮತ್ತೆ ಲೆಡ್ಜರ್ ಎರಡೂ ಇರ್ತವೆ, ಲೆಡ್ಜರ್ ಪೋಸ್ಟಿಂಗ್ ಕೂಡ ಇರುತ್ತೆ. ಸೊ ಒಂದ್ಸತಿ ಪ್ರಾಬ್ಲಮ್ ಅನ್ನ ನೋಡೋಣ, ಅವಾಗ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ಓದ್ತೀನಿ. 6th ಪ್ರಾಬ್ಲಮ್ ಇದು. ಸೊ ಈಗಾಗಲೇ ನಾನು 5 ಪ್ರಾಬ್ಲಮ್ ಮಾಡಿದ್ದೀನಿ ಜರ್ನಲ್ ಎಂಟ್ರೀಸ್ ಮೇಲೆ. ಸೊ ನೀವು ಏನ್ ಮಾಡಿ, ಸೊ ನಿಮ್ಗೆ ಜಾಸ್ತಿ ಅರ್ಥ ಆಗ್ಬೇಕು, ಸೊ ಇನ್ನೂ ಅರ್ಥ ಆಗ್ಬೇಕು ಅಂದ್ರೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನೀವು ಮನೆಯಲ್ಲೇ ಸಾಲ್ವ್ ಮಾಡಿ. ಅದರಲ್ಲಿ ಏನಾದರೂ ಡೌಟ್ಸ್ ಬಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು.
ಸೊ ಪ್ರಾಬ್ಲಮ್ ಅನ್ನ ನೋಡೋಣ. ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಅಂಡ್ ಪೋಸ್ಟ್ ದೆಮ್ ಟು ಲೆಡ್ಜರ್ ಅಕೌಂಟ್. ಸೊ ಮೊದಲಿಗೆ ಯಾವ ತರ ಬರ್ತಾ ಇತ್ತು, ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಅಂತ ಬರ್ತಾ ಇತ್ತು. ಸೊ ಈಗ ನೋಡಿ ಕ್ವಶನ್ ಚೇಂಜ್ ಆಗ್ತಾ ಇದೆ. ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಜರ್ನಲ್ ಎಂಟ್ರೀಸ್ ಗಳನ್ನ ಹಾಕಬೇಕು ಅಂಡ್ ಅದ್ರ ಜೊತೆಗೆ ಪೋಸ್ಟ್ ದೆಮ್ ಟು ಲೆಡ್ಜರ್ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಮೊದಲಿಗೆ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಹಾಕಬೇಕು, ಅದಾದ ನಂತರ ನಾವೇನ್ ಮಾಡ್ಬೇಕು, ಪೋಸ್ಟಿಂಗ್ ಅಕೌಂಟ್ಸ್ ಕೂಡ ಮಾಡಬೇಕು. ಸೊ ಲೆಡ್ಜರ್ ಅಕೌಂಟ್ ಕೂಡ ಏನ್ ಮಾಡ್ಬೇಕು, ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಈ ತರ ನಿಮ್ಗೆ ಏನ್ ಮಾಡ್ತಾರೆ, ಲೆಡ್ಜರ್ ಅಕೌಂಟ್ ಮತ್ತೆ ಜರ್ನಲ್ ಎಂಟ್ರೀಸ್, ಸೊ ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿ ಆದ ನಂತರ ಲೆಡ್ಜರ್ ಅಕೌಂಟ್ ಅನ್ನ ಹಾಕಿ ಅಂತ ಹೇಳ್ತಾರೆ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡೋಣ. ಸೊ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ 2017 ಇದೆ ಜನವರಿ. ಸೊ ಜನವರಿ ಫಸ್ಟ್ ಗೆ ಏನಾಗಿದೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ 2 lakh. ಸೊ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ 2 lakh rupees. ಸೆಕೆಂಡ್ ಒನ್ ನೋಡಿ, ಓಪನ್ ಬ್ಯಾಂಕ್ ಅಕೌಂಟ್ ವಿತ್ SBI. ಸೊ SBI ನಲ್ಲಿ ಏನ್ ಮಾಡಿದ್ದಾರೆ, ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ ರುಪೀಸ್ 80,000. ನೆಕ್ಸ್ಟ್ ಒನ್ 10th ಗೆ ನೋಡಿ, ಗೂಡ್ಸ್ ಪರ್ಚೇಸ್ ಆನ್ ಕ್ರೆಡಿಟ್ ಫ್ರಾಮ್ ಮೋಹನ್ ರುಪೀಸ್ 20,000. ಸೊ ಪರ್ಚೇಸ್ ಮಾಡಿದ್ದಾರೆ, ಸೊ ಕ್ರೆಡಿಟ್ ಅಲ್ಲಿ ಮಾಡಿದ್ದಾರೆ 20,000 ಫ್ರಾಮ್ ಮೋಹನ್. ನೆಕ್ಸ್ಟ್ ಒನ್ 20, ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಟು ಮೋಹನ್. ಸೊ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದಾರೆ ಟು ಮದನ್. ಸೊ ಮದನ್ಗೆ ಮಾಡಿದ್ದಾರೆ 25,000. 25th ಗೆ ಕ್ಯಾಶ್ ಪೇ ಟು ಮೋಹನ್ ರುಪೀಸ್ 20,000. ಸೊ ಮೋಹನ್ಗೆ ಪೇಮೆಂಟ್ ಮಾಡಿದ್ದಾರೆ. ಲಾಸ್ಟ್ ಒನ್ 31st, ಸ್ಯಾಲರಿ ಪೇಡ್ ಇನ್ ಕ್ಯಾಶ್ ರುಪೀಸ್ 6,000. ಸೊ ಸ್ಯಾಲರಿಯನ್ನು ಕೊಟ್ಟಿದ್ದಾರೆ ಇನ್ ಕ್ಯಾಶ್ ರುಪೀಸ್ 6,000. ಸೊ ಇದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಜರ್ನಲ್ ಎಂಟ್ರೀಸ್ ಕಡಿಮೆ ಇರ್ತವೆ, ಸೊ 7 to 8 ಇರ್ತವೆ ಜರ್ನಲ್ ಎಂಟ್ರೀಸ್. ಯಾಕೆ ಅಂತ ಹೇಳಿದ್ರೆ ನಾವು ಲೆಡ್ಜರ್ ಅಕೌಂಟ್ ಕೂಡ ಹಾಕಬೇಕಾಗುತ್ತೆ ಈ ಪ್ರಾಬ್ಲಮ್ ಅಲ್ಲಿ. ಸೊ ಈ ತರ ನಿಮಗೆ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಈಗ ನಾವು ಏನ್ ಮಾಡಿದೀನಿ, ಸೊ ಮೊದಲಿಗೆ ಸೊಲ್ಯೂಷನ್ ಅಲ್ಲಿ ನಾನು ಏನ್ ಮಾಡಿದ್ದೇನೆ, ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ಅನ್ನ ಹಾಕಿದ್ದೇನೆ. ಅಂದ್ರೆ ನಾನು ಮೊದಲಿಗೆ ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತೇನೆ, ಅದಾದ್ಮೇಲೆ ನಾನು ಏನ್ ಮಾಡ್ತೇನೆ, ಲೆಡ್ಜರ್ ಅಕೌಂಟ್ ಅನ್ನ ಹಾಕ್ತಾ ಹೋಗ್ತೇನೆ. ಸೊ ಮೊದಲಿಗೆ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ಬರೀತೇನೆ. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ಆಸ್ ಯೂಶುವಲ್ ಜರ್ನಲ್ ಎಂಟ್ರೀಸ್ ಅಲ್ಲಿ ಹೇಗೆ ಮಾಡ್ತಾ ಇದ್ವಿ ಹಾಗೆ ಇದನ್ನ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಒನ್ ನೋಡಿ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ 2 lakh ಅಂತ ಇದೆ. ಸೊ ಫಾರ್ಮ್ಯಾಟ್ ಅನ್ನ ಹಾಕೊಳ್ಳಿ. ಸೊ ಸೊಲ್ಯೂಷನ್ ಬರೆದು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಂತ ಬರೀರಿ. ಸೊ ಇಲ್ಲಿ ಯಾರ ಬುಕ್ಸ್ ಅಂತ ಕೊಟ್ಟಿಲ್ಲ, ಸೊ ಹಾಗಾಗಿ ಡೈರೆಕ್ಟ್ ಆಗಿ ಬರೀರಿ. ಸೊ ಆಸ್ ಯೂಶುವಲ್ 5 ಕಾಲಮ್ಗಳು ಬರ್ತವೆ. ಸೊ ಫಸ್ಟ್ ಒನ್ ಡೇಟ್ ಕಾಲಮ್ ಬರುತ್ತೆ, ಪರ್ಟಿಕ್ಯುಲರ್ಸ್ ಕಾಲಮ್ ಬರುತ್ತೆ, ಲೆಡ್ಜರ್ ಫೋಲಿಯೋ ಕಾಲಮ್ ಬರುತ್ತೆ, ಡೆಬಿಟ್ ಅಮೌಂಟ್ ಕಾಲಮ್ ಬರುತ್ತೆ, ಆನಂತರ ಕ್ರೆಡಿಟ್ ಅಮೌಂಟ್ ಕಾಲಮ್ ಬರುತ್ತೆ. ಸೊ ಈ ತರ ನೀವು ಫಾರ್ಮ್ಯಾಟ್ ಗಳನ್ನ ಹಾಕೊಳ್ಳಿ ಮೊದಲಿಗೆ. ಸೊ ಸ್ಟೂಡೆಂಟ್ಸ್ ಹಾಗಿದ್ರೆ ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಯಾವಾಗ ಡೇಟ್ ಏನಿದೆ, ಜನವರಿ 1st 2017 ಇದೆ. ಸೊ ಇಲ್ಲಿ ಬರ್ತಾ ಇದೆ ಡೇಟ್ ಕಾಲಮ್ ಅಲ್ಲಿ ಜನವರಿ 1st 2017. ಸೊ ಫಸ್ಟ್ ಜರ್ನಲ್ ಎಂಟ್ರಿ ಯಾಕೆ ಮಾಡಬೇಕು ಅಂತ ನೋಡೋಣ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ 2 lakh rupees ಅಂತ ಇದೆ. ಸೊ 2 lakh rupees ಅನ್ನ ಏನ್ ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆಸ್ ಎ ಕ್ಯಾಪಿಟಲ್. ಹೊಸ ಬಿಸ್ನೆಸ್ ಇದೆ, ಹಾಗಾಗಿ 2 lakh rupees ಏನಾಗಿದೆ, ಅಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಅಂದ್ರೆ ನಾವು ರೂಲ್ ಅನ್ನ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ಬರ್ತವೆ, ಕ್ಯಾಶ್ ಮತ್ತೆ ಕ್ಯಾಪಿಟಲ್. ಸೊ ಕ್ಯಾಶ್ ಏನಾಗ್ತಾ ಇದೆ, ಇಲ್ಲಿ ಕ್ಯಾಶ್ ಕಮ್ಸ್ ಇನ್. ಸೊ ಬಿಸ್ನೆಸ್ ಗೆ ದುಡ್ಡು ಬರ್ತಾ ಇದೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ರೂಲ್ ನಂಬರ್ 2, ಸೊ ರೂಲ್ ನಂಬರ್ 2 ಏನಿದೆ, ರಿಯಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಕ್ಯಾಶ್ ಬರ್ತಾ ಇದೆ, ಹಾಗಾಗಿ ಅದನ್ನ ಡೆಬಿಟ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್, ಕ್ಯಾಶ್ ಕಮ್ಸ್ ಇನ್. ಎಷ್ಟು ಬರ್ತಾ ಇದೆ ಕ್ಯಾಶ್, 2 lakh rupees. ಸೊ ಡೆಬಿಟ್ ಕಾಲಮ್ ಅಲ್ಲಿ 2 lakh, ಡೆಬಿಟ್ ಕಾಲಮ್ 2 lakh, ಕ್ರೆಡಿಟ್ ಕಾಲಮ್ ಡ್ಯಾಶ್. ಸೊ ಕ್ಯಾಶ್ ಬರ್ತಾ ಇದೆ ಅಂದ್ರೆ ಯಾವ ತರ ಬರ್ತಾ ಇದೆ, ಸೊ ಯಾರು ಕೊಡ್ತಾ ಇದ್ದಾರೆ, ಸೊ ಇಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಪಿಟಲ್ ಗೋಸ್ ಔಟ್. ಸೊ ಹಾಗಾಗಿ ನಾವು ಅದನ್ನ ಟು ಕ್ಯಾಪಿಟಲ್ ಅಕೌಂಟ್. ಎಷ್ಟು ಕ್ಯಾಪಿಟಲ್, 2 lakh rupees, ಕ್ರೆಡಿಟ್ ಕಾಲಮ್ ಅಲ್ಲಿ 2 lakh rupees. So what will be the narration? We started business. We started business with cash. We started business with cash. So ಈ ತರ ನಾವು ನರೇಶನ್ ಅನ್ನ ಬರೀಬೇಕು.
ನೆಕ್ಸ್ಟ್ ಒನ್, ಸೊ ಸೆಕೆಂಡ್ ಒನ್ ನೋಡಿ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಆಯ್ತು. ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ಏನಿದೆ, ಏಡಿದೆ, ಓಪನ್ ಅ ಬ್ಯಾಂಕ್ ಅಕೌಂಟ್ ವಿತ್ SBI rupees 80,000 ಅಂತ ಇದೆ. ಸೊ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ ಇನ್ SBI. ಅಂದ್ರೆ ಏನಾಗ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ, ಬ್ಯಾಂಕ್ ಅಕೌಂಟ್ ಬರ್ತಾ ಇದೆ. ಹಾಗಿದ್ರೆ ಸೆಕೆಂಡ್ ರೂಲ್ ಅನ್ನು ಅಪ್ಲೈ ಮಾಡಿ. ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಏನ್ ಬರ್ತಾ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಹಾಗಾಗಿ ಡೇಟ್ ಅನ್ನು ಬರೆಯೋಣ, Jan 8, 2017. So bank account debit to cash account. To cash account ಯಾಕೆ ಆಗುತ್ತೆ, ಸೊ ಕ್ಯಾಶ್ ನಮ್ಮ ಕಡೆಯಿಂದ ಹೋಗ್ತಾ ಇದೆ, ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಸೊ ನರೇಶನ್ ಬಿ ಓಪನ್ ಬ್ಯಾಂಕ್ ಅಕೌಂಟ್ ಬಿ ಓಪನ್ ಬ್ಯಾಂಕ್ ಅಕೌಂಟ್. ಸೊ ಇಷ್ಟೇ ಸಾಕು ನರೇಶನ್. ಅಥವಾ ನೀವು ಬಿ ಓಪನ್ ಬ್ಯಾಂಕ್ ಅಕೌಂಟ್ ಇನ್ SBI ಅಂತ ಕೂಡ ಬರೀಬಹುದು. ಟ್ರಾನ್ಸಾಕ್ಷನ್ ಅನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಅಮೌಂಟ್ ಎಷ್ಟಿದೆ ನೋಡಿ, 80,000 ಇದೆ. ಸೊ ಡೆಬಿಟ್ ಸೈಡ್ 80,000, ಕ್ರೆಡಿಟ್ ಸೈಡ್ ಡ್ಯಾಶ್ ಕ್ರೆಡಿಟ್ ಸೈಡ್ ಬರೀಬೇಕು. ಸೊ 80,000. ಸೊ ಇದು ಸೆಕೆಂಡ್ ಎಂಟ್ರಿ ಆಗಿದೆ. ಸೊ ಥರ್ಡ್ ಎಂಟ್ರಿ ನೋಡೋಣ. ಸೊ ಥರ್ಡ್ ಎಂಟ್ರಿ ನೋಡಿ, ಗೂಡ್ಸ್ ಪರ್ಚೇಸ್ ಆನ್ ಕ್ರೆಡಿಟ್ ಫ್ರಾಮ್ ಮೋಹನ್ rupees 20,000. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ. ಸೊ ಡೇಟ್ ಎಲ್ಲ ನೋಡಿ 10th ಇದೆ. ಸೊ January 10, 2017. ಸೊ ಏನ್ ಮಾಡ್ತಾ ಇದೀವಿ, ನಾವು ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ. ಸೊ ಪರ್ಚೇಸ್ ಅನ್ನ ಮಾಡಿದ್ರೆ ಯಾರ ಕಡೆಯಿಂದ ಮಾಡ್ತಾ ಇದೀವಿ, ಪರ್ಚೇಸ್ ಮೋಹನ್ ಕಡೆಯಿಂದ ಮಾಡ್ತಾ ಇದೀವಿ. ಸೊ ಇಲ್ಲಿ ನಮ್ಮ ಕ್ಯಾಶ್ ಕೊಡ್ತಾ ಇಲ್ಲ. ಸೊ ಆನ್ ಕ್ರೆಡಿಟ್ ಬೇಸಿಸ್ ಇದೆ, ಹಾಗಾಗಿ ಕ್ಯಾಶ್ ಕೊಡ್ತಾ ಇಲ್ಲ, ನಮಗೆ ಬೆನಿಫಿಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಮೋಹನ್ ಏನ್ ಮಾಡ್ತಾ ಇದ್ದಾರೆ, ಸೊ ಮೋಹನ್ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೀವಿ. ಹಂಗಂದ್ರೆ ಏನು ಅರ್ಥ, ಮೋಹನ್ ನಮ್ಗೆ ಬೆನಿಫಿಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮೋಹನ್ ಏನಾಗ್ತಾ ಇದ್ದಾರೆ, ಇಲ್ಲಿ ಗಿವರ್ ಆಫ್ ಬೆನಿಫಿಟ್ ಆಗ್ತಾ ಇದ್ದಾರೆ. ಏನಾಗ್ತಾ ಇದ್ದಾರೆ, ಗಿವರ್ ಆಫ್ ಬೆನಿಫಿಟ್ ಆಗ್ತಾ ಇದ್ದಾರೆ. ಸೊ ನಾವು ಮೊದಲಿಗೆ ಪರ್ಚೇಸ್ ಅನ್ನ ಮಾಡಿದೀವಿ. ಸೊ ಪರ್ಚೇಸ್ ಅಂದ್ರೆ ಏನು, ಎಕ್ಸ್ಪೆನ್ಸಸ್. ಸೊ ಥರ್ಡ್ ರೂಲ್ ಅಪ್ಲೈ ಮಾಡಿ ಪರ್ಚೇಸಸ್ ಗೆ. ಸೊ ಏನಾಗುತ್ತೆ, ಪರ್ಚೇಸಸ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಪರ್ಚೇಸಸ್ ಅಂದ್ರೆ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಪರ್ಚೇಸಸ್ ಅಕೌಂಟ್ ಡೆಬಿಟ್, ಪರ್ಚೇಸಸ್ ಅಕೌಂಟ್ ಡೆಬಿಟ್. ಸೊ ಪರ್ಚೇಸಸ್ ಎಷ್ಟು ಮಾಡಿದೀವಿ, 20,000. ಸೊ ಇಲ್ಲಿ ಕ್ಯಾಶ್ ಹೋಗ್ತಾ ಇಲ್ಲ ನಮ್ಮ ಕಡೆ, ಏನಾಗ್ತಾ ಇದೆ, ಯಾರು ನಮಗೆ ಕೊಡ್ತಾ ಇದ್ದಾರೆ, ಸೊ ಯಾರು ಗಿವರ್ ಆಫ್ ಬೆನಿಫಿಟ್ ಆಗ್ತಾ ಇದ್ದಾರೆ, ಮೋಹನ್ ಆಗ್ತಾ ಇದ್ದಾರೆ. ಸೊ ಫಸ್ಟ್ ರೂಲ್ ಅಪ್ಲೈ ಮಾಡಿ. ಗಿವರ್ ಆಫ್ ಬೆನಿಫಿಟ್ ಏನಾಗ್ತಾರೆ ನೋಡಿ, ಕ್ರೆಡಿಟ್ ಮಾಡಬೇಕಾಗತ್ತೆ ಟು ಮೋಹನ್ಸ್ ಅಕೌಂಟ್. ಎಷ್ಟು, 20,000. ಸೊ ನರೇಶನ್ ಬಿ purchased goods from Mohan on credit. We purchased goods from Mohan on credit. So idu third entry agide. Next entry nodi, sold goods on credit to mother 25,000. So goods anna sale ಮಾಡ್ತಾ ಇದೀವಿ ಈಗ. ಸೊ ಸೇಲ್ ಮಾಡಿದಾಗ ದುಡ್ಡು ಬರ್ತಾ ಇದೆ ಅಂತ ನೋಡಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ, ಕ್ರೆಡಿಟ್ ಬೇಸಿಸ್ ಮೇಲೆ ಏನ್ ಮಾಡ್ತಾ ಇದೀವಿ, ನಾವು ಸೇಲ್ಸ್ ಅನ್ನ ಮಾಡ್ತಾ ಇದೀವಿ. ಸೊ ಡೇಟ್ ಏನಿದೆ, 20 ಇದೆ. January 20, 2017. ಸೊ ಏನಾಗ್ತಾ ಇದೆ, ಸೇಲ್ಸ್ ಮಾಡ್ತಾ ಇದೀವಿ. ಸೊ ಸೇಲ್ಸ್ ಮಾಡಿದಾಗ ಏನಾಗುತ್ತೆ, ಸೇಲ್ಸ್ ಯಾವಾಗಲೂ ಕ್ರೆಡಿಟ್ ಆಗುತ್ತೆ. ಸೊ ಅಂದ್ರೆ ಕ್ಯಾಶ್ ಕೊಟ್ಟಿದ್ರೆ, ಸೊ ಕ್ಯಾಶ್ ಬಂದಿದ್ರೆ ನಮಗೆ ಅದನ್ನ ಡೆಬಿಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಕ್ಯಾಶ್ ಬರ್ತಾ ಇಲ್ಲ. ಸೊ ಏನ್ ಮಾಡ್ತಾ ಇದೀವಿ ನಾವು, ಸೊ ಇಲ್ಲಿ ಬೆನಿಫಿಟ್ ಅನ್ನು ಯಾರು ರಿಸೀವ್ ಮಾಡ್ತಾ ಇದ್ದಾರೆ, ಮದನ್ ರಿಸೀವ್ ಮಾಡ್ತಾ ಇದ್ದಾನೆ ಬೆನಿಫಿಟ್. ಹೇಗೆ ಮದನ್ ರಿಸೀವ್ ಮಾಡ್ತಾ ಇದ್ದಾನೆ, ಸೊ ನಾವು ಅವನಿಗೆ ಏನ್ ಮಾಡ್ತಾ ಇದೀವಿ, ಗೂಡ್ಸ್ ಅನ್ನ ಕೊಡ್ತಾ ಇದೀವಿ ಆನ್ ದ ಕ್ರೆಡಿಟ್ ಬೇಸಿಸ್. ಸೊ ಇಲ್ಲಿ ಏನಾಗುತ್ತೆ, ರಿಸೀವರ್ ಆಫ್ ಬೆನಿಫಿಟ್ ಯಾರು ಆಗ್ತಾ ಇದ್ದಾರೆ, ಮದನ್ ಆಗ್ತಾ ಇದ್ದಾನೆ. ಸೊ ಕ್ರೆಡಿಟ್ ದ ರಿಸೀವರ್ ಆಫ್ ಬೆನಿಫಿಟ್. ಸೊ ಫಸ್ಟ್ ರೂಲ್ ಅಲ್ಲಿ ಏನಿದೆ, ಕ್ರೆಡಿಟ್ ದ ರಿಸೀವರ್ ಆಫ್ ಡೆಬಿಟ್ ದ ರಿಸೀವರ್ ಆಫ್ ಬೆನಿಫಿಟ್ ಅಂತ ಇದೆ. ಸೊ ಹಾಗಾಗಿ ಮದನ್ಸ್ ಅಕೌಂಟ್ ಡೆಬಿಟ್. ಸೊ ಮದನ್ಸ್ ಅಕೌಂಟ್ ಯಾಕೆ ಬರ್ತಾ ಇದೀನಿ ಅಂತ ಹೇಳಿದ್ರೆ, ಸೊ ನಮ್ಗೆ ಇಲ್ಲಿ ಕ್ಯಾಶ್ ಬರ್ತಾ ಇಲ್ಲ, ಸೇಲ್ಸ್ ಮಾಡ್ತಾ ಇದೀವಿ, ಕ್ಯಾಶ್ ಬರ್ತಾ ಇಲ್ಲ ಅಂದ್ರೆ ನಾವು ಯಾರು ಕೊಡ್ಬೇಕು, ಸೊ ನಮ್ಗೆ ಯಾರು ದುಡ್ಡು ಕೊಡ್ಬೇಕು ಅವ್ರ ಅಕೌಂಟ್ ಅನ್ನ ನಾವು ಇಲ್ಲಿ ಡೆಬಿಟ್ ಮಾಡ್ತಾ ಇದೀವಿ. ಸೊ ಮದನ್ ನಮ್ಗೆ ದುಡ್ಡು ಕೊಡ್ಬೇಕು. ಸೊ ಮದನ್ಸ್ ಅಕೌಂಟ್ ಡೆಬಿಟ್.
ಟು ಸೇಲ್ಸ್ ಮಾಡ್ತಾ ಇದೀವಿ, ಟು ಸೇಲ್ಸ್ ಅಕೌಂಟ್. ನರೇಶನ್ ಬಿ sold goods to mother on credit. ಮದರ್ ಏನ್ ಮಾಡ್ತಾ ಇದ್ದಾನೆ, ನಮ್ಮ ಕಡೆಯಿಂದ ಗೂಡ್ಸ್ ತಗೊಳ್ತಾ ಇದ್ದಾನೆ, ಆನ್ ಕ್ರೆಡಿಟ್ ಬೇಸಿಸ್ ಮೇಲೆ ನಾವು ಅವನಿಗೆ ಕೊಡ್ತಾ ಇದ್ವಿ. ಸೊ 25,000 ಇದೆ. ಸೊ 25,000 and 25,000. 25,000. ಸೊ 4 ಎಂಟ್ರೀಸ್ಗಳಾದವು. ಸೊ ನೆಕ್ಸ್ಟ್ ಎಂಟ್ರಿ ನೋಡಿ 25th ಇದೆ. ಸೊ ಡೇಟ್ ಅನ್ನ ಬರ್ತಾ ಇದ್ದೀನಿ, Jan 25, 2017. ಸೊ ಎಂಟ್ರಿ ನೋಡಿ, ಪೇಡ್ ಕ್ಯಾಶ್ ಟು ಮೋಹನ್ ₹20,000. ಸೊ ಕ್ಯಾಶ್ ಅನ್ನ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಕ್ಯಾಶ್ ಗೋಸ್ ಔಟ್, ಸೊ ಕ್ಯಾಶ್ ಹೋಗ್ತಾ ಇದೆ. ಯಾರಿಗೆ ಕೊಡ್ತಾ ಇದೀವಿ? ಮೋಹನಿಗೆ ಕೊಡ್ತಾ ಇದೀವಿ. ಸೊ ಮೋಹನ್ ಅಕೌಂಟ್ ಏನ್ ಮಾಡಬೇಕು, ಇಲ್ಲಿ ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಮೋಹನ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಮೋಹನ್ ದ ರಿಸೀವರ್ ಆಫ್ ಬೆನಿಫಿಟ್ ಆಗ್ತಾನೆ, ಹಾಗಾಗಿ ಡೆಬಿಟ್ ಮಾಡ್ತಾನೆ. ಮೋಹನ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಗೋಸ್ ಔಟ್, ಹಾಗಾಗಿ ಕ್ಯಾಶ್. ಬಿ ಪಿ ಏನಿದೆ, ಕ್ಯಾಶ್ ಪೇಡ್ ಟು ಮೋಹನ್. ಈ ಕ್ಯಾಶ್ ಪೇಡ್ ಟು ಮೋಹನ್. ಸೊ ಎಷ್ಟು ದುಡ್ಡು ಕೊಡ್ತಾ ಇದೀವಿ? 20,000 ಇದೆ. ಸೊ 20,000 and 20,000. 20,000 and 20,000. ಸೊ ಈ ತರ ನಾವು ಅದನ್ನ ಬರೀಬೇಕು. ಸೊ ಲಾಸ್ಟ್ ಎಂಟ್ರಿ ನೋಡಿ. ಸೊ ಲಾಸ್ಟ್ ಎಂಟ್ರಿ ಏನಿದೆ 31st ಇದೆ, 31st January. ಸೊ ಆ ಡೇಟ್ ಅನ್ನು ಬರ್ತಾ ಇದೀನಿ, Jan 31st, 2017. ಸೊ ಏನಾಗ್ತಾ ಇದೆ, ಸ್ಯಾಲರಿ ಪೇಡ್ ಇನ್ ಕ್ಯಾಶ್ ₹6,000. ಸೊ ಸ್ಯಾಲರಿ ಅನ್ನ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಸ್ಯಾಲರಿ ಇಸ್ ಅನ್ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಥರ್ಡ್ ರೂಲ್ ಅಪ್ಲೈ ಮಾಡಬೇಕು. ನಾಮಿನಲ್ ರೂಲ್ ಅಕೌಂಟ್ ಏನಿದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಸ್ಯಾಲರಿ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಅದನ್ನ ಡೆಬಿಟ್ ಮಾಡಬೇಕಾಗುತ್ತೆ. ಸ್ಯಾಲರಿ ಅಕೌಂಟ್ ಡೆಬಿಟ್, ಸ್ಯಾಲರಿ ಅಕೌಂಟ್ ಡೆಬಿಟ್. ಸೊ ಹೇಗೆ ಕೊಡ್ತಾ ಇದೀವಿ, ಸ್ಯಾಲರಿಯನ್ನು ಪೇಮೆಂಟ್ ಮಾಡ್ತಾ ಇದೀವಿ, ಕ್ಯಾಶ್ ಇಂದ ಕೊಡ್ತಾ ಇದೀವಿ. ಸೊ ಕ್ಯಾಶ್ ಗೋಸ್ ಔಟ್, ಹಾಗಾಗಿ ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್. ಸೊ ನರೇಶನ್ ಬಿ ಪೇಡ್ ಸ್ಯಾಲರಿ, ಬಿ ಪೇಡ್ ಸ್ಯಾಲರಿ. ಸೊ ನೀವು ಈ ತರಾನು ಬರೀಬಹುದು, ಅಥವಾ ಬಿ ಪೇಡ್ ಸ್ಯಾಲರಿ ಇನ್ ಕ್ಯಾಶ್ ಅಂತ ಕೂಡ ಬರೀಬಹುದು. ಸೊ ಅಮೌಂಟ್ ಎಷ್ಟಿದೆ, 6,000 ಇದೆ. ಡೆಬಿಟ್ ಸೈಡ್ 6,000 and ಕ್ರೆಡಿಟ್ ಸೈಡ್ 6,000. ಸೊ ಈ ತರ ನೀವು ಅದನ್ನ ಬರೀಬೇಕು. ಸೊ ಎಲ್ಲ ಎಂಟ್ರೀಸ್ ಗಳನ್ನ ಮಾಡಿದ್ದೀನಿ, ಎಲ್ಲ ಜರ್ನಲ್ ಎಂಟ್ರೀಸ್ ಗಳನ್ನ ಮಾಡಿದ್ದೀನಿ. ಸೊ ಟೋಟಲ್ಸ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಟೋಟಲ್ ಅಂತ ಬರೀಬೇಕು, ಎಲ್ಲ ಎಂಟ್ರೀಸ್ ಗಳು ಆದ್ಮೇಲೆ. ಸೊ ಒಂದೇ ಪೇಜ್ ಅಲ್ಲಿ ನಿಂತಿದೆ, ಹಾಗಾಗಿ ನಾನೇನು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಿಲ್ಲ. ಸೊ ಜಾಸ್ತಿ ಪೇಜಸ್ ಆದ್ರೆ ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಏನ್ ಮಾಡ್ಬೇಕು, ಅಲ್ಲಿ ತಗೊಳ್ಬೇಕು. ಸೊ ಟೋಟಲ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ನೋಡಿ ಎಷ್ಟಾಗುತ್ತೆ, 2 lakh. ಸೊ ಕ್ಯಾಲ್ಕುಲೇಟರ್ ನ ತಗೊಂಡು ಟೋಟಲ್ ಮಾಡಿ, 2,80,000, 3 lakh, 3,25,000, 3,25,000, 3,51,000 ಆಗುತ್ತೆ. ಸೊ ಟೋಟಲ್ ಅನ್ನ ಮಾಡೋಣ. ಡೆಬಿಟ್ ಸೈಡ್ ಟೋಟಲ್ 3,51,000. ಅದೇ ತರ ಕ್ರೆಡಿಟ್ ಸೈಡ್ ಟೋಟಲ್ 3,51,000. ಸೊ ಈ ತರ ಎರಡು ಟೋಟಲ್ ಮಾಡಿ ನಾವು ಟೋಟಲ್ ಕಾಲಮ್ ಅಲ್ಲಿ ಬರೀಬೇಕು. ಸೊ ಡೆಬಿಟ್ ಸೈಡ್ 3,51,000, ಕ್ರೆಡಿಟ್ ಸೈಡ್ ಕೂಡ 3,51,000. ಸೊ ಈ ತರ ಏನಾಗುತ್ತೆ, ಬ್ಯಾಲೆನ್ಸಸ್ ಗಳು ಟ್ಯಾಲಿ ಆಗ್ತವೆ. ಸೊ ಇದಿಷ್ಟು ಜರ್ನಲ್ ಎಂಟ್ರೀಸ್ ಆಗಿದೆ. ಸೊ ಏನ್ ಹೇಳಿದ್ದಾರೆ, ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಗಳನ್ನ ಕೊಟ್ಟಿದ್ರು, ಆ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇಲ್ಲಿ ಏನ್ ಮಾಡಿದೀವಿ, ರೆಕಾರ್ಡ್ ಮಾಡಿದೀವಿ, ಜರ್ನಲೈಸ್ ಮಾಡಿದೀವಿ. ಸೊ ಜರ್ನಲ್ ಎಂಟ್ರೀಸ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಿದೀವಿ. ಸೊ ಈಗ ನಾವೇನ್ ಮಾಡ್ಬೇಕು, ಸೊ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಓದಿ, ಪೋಸ್ಟ್ ದೆನ್ ಟು ಲೆಡ್ಜರ್ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವನ್ನ, ಸೊ ಈ ಎಂಟ್ರೀಸ್ ಗಳನ್ನ ನಾವೇನ್ ಮಾಡ್ಬೇಕು, ಲೆಡ್ಜರ್ ಅಕೌಂಟ್ಗೆ ನಾವು ಅದನ್ನ ಪೋಸ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದನ್ನ ಬರ್ಕೊಳ್ಳಿ, ಆನಂತರ ನಾವು ಲೆಡ್ಜರ್ ಪೋಸ್ಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಸೊ ಸ್ಟೂಡೆಂಟ್ಸ್, ಈಗ ನಾವು ಜರ್ನಲ್ ಎಂಟ್ರೀಸ್ ಗಳನ್ನ ಹಾಕಿದೀವಿ. ಈಗ ಲೆಡ್ಜರ್ ಬ್ಯಾಲೆನ್ಸಸ್ ಅನ್ನ ಪೋಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಜರ್ನಲ್ ಎಂಟ್ರೀಸ್ ಅನ್ನ ಲೆಡ್ಜರ್ ಗೆ ಪೋಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಾವೇನ್ ಮಾಡಬೇಕು, ಸೊ ತುಂಬಾ ಕೇರ್ಫುಲ್ ಆಗಿ ಕೇಳಬೇಕು.
ಸೊ ಇಲ್ಲಿ ಕೇಳಿ, ಕರೆಕ್ಟ್ ಆಗಿ ಕೇಳಿ. ಸೊ ಏನು ಜರ್ನಲ್ ಎಂಟ್ರೀಸ್ ಇದಾವೆ ಅಲ್ಲಿಗೆ ಬನ್ನಿ. ಸೊ ಅಲ್ಲಿ ನಾವೇನ್ ಮಾಡ್ತೇವೆ, ಎಷ್ಟು ನಾವು ಅಕೌಂಟ್ಗಳನ್ನ ಹಾಕಬೇಕು ಅನ್ನೋದನ್ನ ನಾವು ಅಲ್ಲಿ ನೋಡ್ಕೊಳ್ತೇವೆ. ಸೊ ಮೊದಲಿಗೆ ನಾವೇನ್ ಮಾಡ್ಬೇಕು, ಸೊ ಬೇರೆ ಬೇರೆ ಇದ್ದಿದ್ದನ್ನ ನಾವೇನ್ ಮಾಡ್ಬೇಕು ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಸೊ ಸಿಮಿಲರ್ ಬಂದ್ರೆ ನಾವು ಅದನ್ನ ಒಂದೇ ಅಕೌಂಟ್ ಅಲ್ಲಿ ಹಾಕ್ತಾ ಹೋಗ್ತೇವೆ. ಸೊ ಫಸ್ಟ್ ಒನ್ ನೋಡಿ, ಸೊ ಎಂಟ್ರಿ ಇದೆ ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಬೇರೆ ಇದೆ, ಕ್ಯಾಪಿಟಲ್ ಬೇರೆ ಇದೆ. ಹಾಗಾಗಿ ಫಸ್ಟ್ ಒನ್ ಕ್ಯಾಶ್ ಅಕೌಂಟ್ ಹಾಕಬೇಕಾಗುತ್ತೆ, ಸೆಕೆಂಡ್ ಒನ್ ಕ್ಯಾಪಿಟಲ್ ಅಕೌಂಟ್ ಹಾಕಬೇಕಾಗುತ್ತೆ. ಸೊ ಇವೆರಡಕ್ಕೂ ನಾವು ಲೆಡ್ಜರ್ ಅಕೌಂಟ್ ಅನ್ನು ಹಾಕಬೇಕಾಗುತ್ತೆ, ಸೆಪರೇಟ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಎಂಟ್ರಿಗೆ ಬನ್ನಿ. ಸೊ ಸೆಕೆಂಡ್ ಎಂಟ್ರಿಯಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಸೊ ಇದು ಹೊಸದಿದೆ. ಸೊ ಇದು ಥರ್ಡ್ ಎಂಟ್ರಿ ಆಗುತ್ತೆ. ಸೊ ಇದು ಒಂದು ಸೆಪರೇಟ್ ಅಕೌಂಟ್ ಹಾಕಬೇಕಾಗುತ್ತೆ. ಟು ಕ್ಯಾಶ್ ಅಕೌಂಟ್ ಅಂತ ಇದೆ, ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ನಾವು ಕ್ಯಾಶ್ ಅಕೌಂಟ್ ಅನ್ನ ಆಲ್ರೆಡಿ ಹಾಕ್ಬಿಟ್ಟಿದೀವಿ. ಸೊ ಅಲ್ಲಿ ಮೇಂಟೈನ್ ಮಾಡ್ಬಿಟ್ಟಿದೀವಿ, ಕ್ಯಾಶ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿರ್ತೀವಿ. ಸೊ ಹಾಗಾಗಿ ಕ್ಯಾಶ್ ಅಕೌಂಟ್ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಸೊ ಆಲ್ರೆಡಿ ನಾವು ಕ್ಯಾಶ್ ಲೆಡ್ಜರ್ ಅಕೌಂಟ್ ಅನ್ನ ಹಾಕ್ಬಿಟ್ಟಿದೀವಿ. ಸೊ ಅದರಲ್ಲಿ ಏನಾಗುತ್ತೆ, ಇದು ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಒನ್ ಬನ್ನಿ, ಥರ್ಡ್ ಜರ್ನಲ್ ಎಂಟ್ರಿಗೆ ಬನ್ನಿ. ಪರ್ಚೇಸಸ್ ಅಕೌಂಟ್ ಟು ಮೋಹನ್ಸ್ ಅಕೌಂಟ್. ಸೊ ಪರ್ಚೇಸಸ್ ಇಟ್ ಇಸ್ ಅ ನ್ಯೂ ಲೆಡ್ಜರ್ ಅಕೌಂಟ್. ಸೊ ಫೋರ್ತ್ ಒನ್ ನಾವೇನ್ ಮಾಡ್ತೀವಿ, ಲೆಡ್ಜರ್ ಅಕೌಂಟ್ ಅನ್ನ ಹೊಸದಾಗ್ತೀವಿ, ಪರ್ಚೇಸಸ್ ಅಕೌಂಟ್ ಅಂತ. ನೆಕ್ಸ್ಟ್ ಒನ್ ಟು ಮೋಹನ್ಸ್ ಅಕೌಂಟ್ ಅಂತ ಇದೆ. ಸೊ ಮೋಹನ್ಸ್ ಅಕೌಂಟ್ ನಾವು ಇನ್ನು ಮಾಡಿಲ್ಲ. ಸೊ ಹಾಗಾಗಿ ಸೊ ಇದು ಕೂಡ ಹೊಸದಿದೆ. ಸೊ ಇದು ಫಿಫ್ತ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಬನ್ನಿ, ಮದನ್ಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. ಸೊ ಮದನ್ಸ್ ಅಕೌಂಟ್ ಅಂತ ನಾವು ಹಾಕಿಲ್ಲ, ಹೊಸದಾಗಿದೆ. ಸೊ ಹಾಗಾಗಿ ಸಿಕ್ಸ್ತ್ ಒನ್ ಮದನ್ಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. ಸೊ ಸೇಲ್ಸ್ ಹೊಸದಿದೆ. ಸೊ ಹಾಗಾಗಿ ಇದು ಸೆವೆಂತ್ ಅಕೌಂಟ್. ಸೊ ಇದು ಕೂಡ ಹೊಸದಿದೆ. ನೆಕ್ಸ್ಟ್ ಒನ್ ಮೋಹನ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಸೊ ಮೋಹನ್ಸ್ ಅಕೌಂಟ್ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ, ಮೋಹನ್ ಅಂತ ಬರ್ದಿದ್ದೀವಿ. ಸೊ ಮೋಹನ್ಸ್ ಅಕೌಂಟ್ ಅದನ್ನ ಹೊಸದಂತ ಕನ್ಸಿಡರ್ ಮಾಡಿದೀವಿ. ಸೊ ಹಾಗಾಗಿ ಮೋಹನ್ ಬರೋದಿಲ್ಲ, ಅದರಲ್ಲೇ ಬರುತ್ತೆ. ನೆಕ್ಸ್ಟ್ ಒನ್ ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಹಾಕಿದೀವಿ. ಸೊ ಹಾಗಾಗಿ ಕ್ಯಾಶ್ ಅಕೌಂಟ್ ಕೂಡ ಬರ್ತಾ ಇಲ್ಲ, ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ನೋಡಿ, ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಸ್ಯಾಲರಿ ಅಕೌಂಟ್ ಹೊಸದಾಗಿದೆ. ಸೊ ಹಾಗಾಗಿ ಇದಕ್ಕೂ ಕೂಡ ನಾವು ಒಂದು ಲೆಡ್ಜರ್ ಅಕೌಂಟ್ ಅನ್ನ ಹಾಕಬೇಕು, ಸ್ಯಾಲರಿ ಅಕೌಂಟ್ ಅಂತ. ಲಾಸ್ಟ್ ಒನ್ ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಅನ್ನ ಹಾಕಿದೀವಿ, ಹಾಗಾಗಿ ಕ್ಯಾಶ್ ಅಕೌಂಟ್ ಅಲ್ಲಿ ಅದು ಏನಾಗುತ್ತೆ ಅಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಎಷ್ಟಿದಾವೆ, 1 2 3 4 5 6 7 8. ಸೊ 8 ಲೆಡ್ಜರ್ ಬ್ಯಾಲೆನ್ಸಸ್ ಅಕೌಂಟ್ ಅನ್ನ ಹಾಕಬೇಕಾಗುತ್ತೆ, 8 ಲೆಡ್ಜರ್ ಅಕೌಂಟ್ ಅನ್ನ ಹಾಕಬೇಕಾಗುತ್ತೆ. ಸೊ ನಾವು ಯಾವ್ಯಾವ ಅಂತ ಬರ್ಕೊಳ್ಳೋಣ. ಸೊ ಫಸ್ಟ್ ಒನ್ ಯಾವುದು, ಕ್ಯಾಶ್ ಅಕೌಂಟ್ ಹಾಕಬೇಕಾಗುತ್ತೆ. ಸೊ ಅಲ್ಲಿದೆ. ಸೆಕೆಂಡ್ ಒನ್ ಕ್ಯಾಪಿಟಲ್ ಅಕೌಂಟ್ ಹಾಕಬೇಕಾಗುತ್ತೆ. ಥರ್ಡ್ ಒನ್ ಬ್ಯಾಂಕ್ ಅಕೌಂಟ್ ಹಾಕಬೇಕಾಗುತ್ತೆ. ಫೋರ್ತ್ ಒನ್ ಪರ್ಚೇಸಸ್ ಅಕೌಂಟ್ ಹಾಕಬೇಕಾಗುತ್ತೆ. ಫಿಫ್ತ್ ಒನ್ ಮೋಹನ್ಸ್ ಅಕೌಂಟ್ ಹಾಕಬೇಕಾಗುತ್ತೆ. ಸಿಕ್ಸ್ತ್ ಒನ್ ಮದನ್ಸ್ ಅಕೌಂಟ್ ಹಾಕಬೇಕಾಗುತ್ತೆ. ಸೆವೆಂತ್ ಒನ್ ಸೇಲ್ಸ್ ಅಕೌಂಟ್ ಹಾಕಬೇಕಾಗುತ್ತೆ. ಏಟ್ ಒನ್ ಸ್ಯಾಲರಿ ಅಕೌಂಟ್ ಹಾಕಬೇಕಾಗುತ್ತೆ. ಸೊ ಇವಿಷ್ಟು ಅಕೌಂಟ್ ಗಳನ್ನ ನಾವು ಲೆಡ್ಜರ್ ಅಕೌಂಟ್ ಅಲ್ಲಿ ಹಾಕಬೇಕಾಗುತ್ತೆ, ಒಂದೊಂದನ್ನೇ ಸೆಪರೇಟ್ ಆಗಿ ಹಾಕಬೇಕಾಗುತ್ತೆ. ಸೊ ಇವನ್ನ ನಾವು ಜರ್ನಲ್ ಎಂಟ್ರಿಗಳನ್ನ ನಾನು ಪೋಸ್ಟಿಂಗ್ ಮಾಡ್ತಾ ಹೋಗ್ತೇನೆ. ಸೊ ಲೆಡ್ಜರ್ ಅಕೌಂಟ್ ನ ಫಾರ್ಮ್ಯಾಟ್ ಅನ್ನ ನಾನು ನಿಮ್ಗೆ ಈಗ ಆಲ್ರೆಡಿ ಹೇಳಿದ್ದೇನೆ. ಸೊ ಫಾರ್ಮ್ಯಾಟ್ ಯಾವ ತರ ಇರುತ್ತೆ, ಸೊ ಫಾರ್ಮ್ಯಾಟ್ ಈ ತರ ಇರುತ್ತೆ. ಸೊ ಫಸ್ಟ್ ಒನ್ ಕ್ಯಾಶ್ ಅಕೌಂಟ್ ಅಂತ ಬರ್ತಿದ್ದೀವಿ. ಸೊ ಕ್ಯಾಶ್ ಅಕೌಂಟ್ ಅನ್ನ ಮಾಡ್ತಾ ಇದ್ದೀನಿ ನಾನೀಗ. ಸೊ ಕ್ಯಾಶ್ ಅಕೌಂಟ್ ನ ಸಪರೇಟ್ ಲೆಡ್ಜರ್ ಅಕೌಂಟ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಡೆಬಿಟ್ ಸೈಡ್ ಬರ್ತಿದ್ದೀನಿ, ಕ್ರೆಡಿಟ್ ಸೈಡ್ ಅಂತ ಬರ್ತಿದ್ದೀನಿ. ಸೊ ಇದನ್ನ ಬರೀಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಅಂತ ಬರೀಬೇಕು. ಡೇಟ್ ಕಾಲಮ್ ಹಾಕಬೇಕು, ಪರ್ಟಿಕ್ಯುಲರ್ಸ್ ಕಾಲಮ್ ಹಾಕಬೇಕು, ಲೆಡ್ಜರ್ ಫೋಲಿಯೋ ಕಾಲಮ್ ಹಾಕಬೇಕು, ಅಮೌಂಟ್ ಕಾಲಮ್ ಹಾಕಬೇಕು. ಸೊ ಇದಿಷ್ಟು ಇಲ್ಲಿ ಡಬಲ್ ಅಂಡರ್ಲೈನ್ ಮಾಡಿದ್ದೀನಿ. ಸೊ ಇದಿಷ್ಟು ಡೆಬಿಟ್ ಸೈಡ್ ಆಗಿದೆ. ಅದೇ ತರ ಕ್ರೆಡಿಟ್ ಸೈಡ್ ಕೂಡ ಮಾಡಬೇಕು. ಸೊ ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, ಲೆಡ್ಜರ್ ಫೋಲಿಯೋ ಕಾಲಮ್ ಮತ್ತೆ ಅಮೌಂಟ್ ಕಾಲಮ್. ಸೊ ಇದನ್ನ ನಾವು 8 ಲೆಡ್ಜರ್ ಅಕೌಂಟ್ಗೆ ಫಾರ್ಮ್ಯಾಟ್ ಅನ್ನ ಹಾಕೊಳ್ಬೇಕು ಮೊದಲಿಗೆ. ಸೊ ಈ ತರ ನಾವು ಫಾರ್ಮ್ಯಾಟ್ ಅನ್ನ ಹಾಕೊಳ್ಬೇಕು. ಸೊ ನೋಡ್ಬೇಕು ಬೇಸ್ಡ್ ಆನ್ ಎಂಟ್ರೀಸ್. ಸೊ ಜರ್ನಲ್ ಎಂಟ್ರೀಸ್ ಎಷ್ಟಾಗಿರ್ತವೆ ಆ ಬೇಸಿಸ್ ಮೇಲೆ ನಾವು ಸ್ಪೇಸ್ ಅನ್ನ ಬಿಟ್ಟು ಅದರ ಮೇಲೆ ಲೆಡ್ಜರ್ ಅಕೌಂಟ್ ಅನ್ನ ನಾವು ಇಲ್ಲಿ ಫಾರ್ಮ್ಯಾಟ್ ಅನ್ನ ಹಾಕೊಳ್ಬೇಕು ಮೊದಲಿಗೆ. ಸೊ ನಾನು 2 ಫಾರ್ಮ್ಯಾಟ್ ಗಳನ್ನ ಹಾಕೊಂಡಿದ್ದೀನಿ. ಮೊದಲಿಗೆ ಕ್ಯಾಶ್ ಕಾಲಮ್ ಅನ್ನ ಹಾಕೊಂಡಿದ್ದೀನಿ. ಸೊ ಕ್ಯಾಶ್ ಅಕೌಂಟ್, ಲೆಡ್ಜರ್ ಬ್ಯಾಲೆನ್ಸ್ ಅಕೌಂಟ್. ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕಿದ್ದೀನಿ. ಸೊ ಮೊದಲಿಗೆ ನಾನು ಏನ್ ಮಾಡ್ತೇನೆ, ಕ್ಯಾಶ್ ಅಕೌಂಟ್ ಅನ್ನ ನಾನು ಇಲ್ಲಿ ಡಬಲ್ ಎಂಟ್ರಿ ಮಾಡ್ತಾ ಹೋಗ್ತೇನೆ, ಪೋಸ್ಟಿಂಗ್ ಮಾಡ್ತಾ ಹೋಗ್ತೇನೆ. ಅದನ್ನ ಕರೆಕ್ಟ್ ಆಗಿ ನೋಡ್ಬೇಕು ನೀವು, ಕೇಳ್ಕೊಳ್ಳಿ.
ಸ್ಟೂಡೆಂಟ್ಸ್ ನಾವೀಗ ಜರ್ನಲ್ ಎಂಟ್ರೀಸ್ ಗೆ ಬರಬೇಕು. ಸೊ ಜರ್ನಲ್ ಎಂಟ್ರೀಸ್ ಅಲ್ಲಿ ನಾವು ಏನೇನು ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿರ್ತೇವೆ ಅದರ ಡಬಲ್ ಎಂಟ್ರೀಸ್ ಅನ್ನ ನಾವು ಲೆಡ್ಜರ್ ಅಲ್ಲಿ ಪೋಸ್ಟಿಂಗ್ ಮಾಡ್ತಾ ಹೋಗ್ತೇವೆ. ಸೊ ಮೊದಲಿಗೆ ಇಲ್ಲಿ ಬರಬೇಕು. ಸೊ ಈಗ ಒಂದೊಂದೇ ಎಂಟ್ರೀಸ್ ಗಳನ್ನ ನೋಡ್ತಾ ಹೋಗ್ಬೇಕು. ಸೊ ನಾನು ಕ್ಯಾಶ್ ಅಕೌಂಟ್ ಮತ್ತೆ ಕ್ಯಾಪಿಟಲ್ ಅಕೌಂಟ್ ಅನ್ನು ಹಾಕಿದ್ದೀನಿ. ಸೊ ಈಗ ಎಂಟ್ರೀಸ್ ಮಾಡ್ತಾ ಹೋಗ್ತೀನಿ, ಡಬಲ್ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಫಸ್ಟ್ ಅಂದ್ರೆ ಟ್ರಾನ್ಸಾಕ್ಷನ್ ಏನಿದೆ ನೋಡ್ಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಏನಂತ ಇದೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟ್ ಅನ್ನೇ ಪ್ರಿಪೇರ್ ಮಾಡ್ತೀನಿ. ಹಾಗಾಗಿ ಕ್ಯಾಶ್ ಅಕೌಂಟ್ ಅಂತ ಎಲ್ಲೆಲ್ಲಿ ಬರುತ್ತೆ ಅದರ ಅಪೋಸಿಟ್ ಅಕೌಂಟ್ ಅನ್ನು ನಾವು ಬರ್ತಾ ಹೋಗ್ತೇವೆ. ಸೊ ಕ್ಯಾಶ್ ಅಕೌಂಟ್ ಅನ್ನು ನಾವು ಇಲ್ಲಿ ಕ್ಯಾಶ್ ಅಕೌಂಟ್ ಅಲ್ಲಿ ಕ್ಯಾಶ್ ಅಕೌಂಟ್ ಅಂತ ಬರೆಯೋದಿಲ್ಲ, ಅದರ ಅಪೋಸಿಟ್ ಅಕೌಂಟ್ ಏನಿರುತ್ತೆ ಅದನ್ನ ನಾವು ಇಲ್ಲಿ ಬರಿತಾ ಹೋಗ್ತೇವೆ. ಸೊ ಲೆಡ್ಜರ್ ಅಕೌಂಟ್ ಗೆ ಬಂದಾಗ, ಸೊ ಲೆಡ್ಜರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಐಟಮ್ ಏನಿರುತ್ತೆ, ಸೊ 2 ಅಂತ ಏನಿರುತ್ತೆ ಅದನ್ನ ನಾವು ಡೆಬಿಟ್ ಸೈಡ್ ಬರ್ತೇವೆ, ಅಂದ್ರೆ ಅಪೋಸಿಟ್ ಸೈಡ್ ಬರ್ತೇವೆ. ಕ್ರೆಡಿಟ್ ಅಂತ ಏನಿರುತ್ತೆ, ಸೊ ಇಲ್ಲಿ ಡೆಬಿಟ್ ಏನಾಗಿರ್ತವೆ, ಸೊ ಐಟಮ್ಸ್ ಗಳನ್ನ ಬಾಯ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಸೊ ಅದನ್ನ ಕ್ರೆಡಿಟ್ ಸೈಡ್ ಬರ್ತೇವೆ. ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ಸೊ ಅಲ್ಲಿ ಅರ್ಥ ಆಗುತ್ತೆ ನಿಮ್ಗೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟ್ ಅನ್ನ ಹಾಕ್ತಾ ಇದೀವಿ, ಹೆಡಿಂಗ್ ಇಂದ ಬರ್ದಿದೀವಿ ಕ್ಯಾಶ್ ಅಕೌಂಟ್ ಅಂತ. ಸೊ ಕ್ಯಾಶ್ ಅಕೌಂಟ್ ಅನ್ನ ಸ್ಕಿಪ್ ಮಾಡಬೇಕು, ಸೊ ಅದನ್ನ ಬಿಡಬೇಕು. ಸೊ ಯಾವ್ದನ್ನ ಬರೀಬೇಕು, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ 2 ಅಂತ ಏನಾದ್ರು ಇದ್ರೆ ನಾವು ಅದನ್ನ ಡೆಬಿಟ್ ಸೈಡ್ ಬರ್ತೇವೆ ಲೆಡ್ಜರ್ ಅಕೌಂಟ್ ಅಲ್ಲಿ. ಸೊ ಡೇಟ್ ಅನ್ನ ಬರೀಬೇಕು, 1st ಜನವರಿ ಇದೆ, ಆ ಟ್ರಾನ್ಸಾಕ್ಷನ್ ಡೇಟ್ ಅನ್ನ ಬರೀಬೇಕು, ಜನವರಿ 1st. ಸೊ ಏನಾಗಿದೆ ಇಲ್ಲಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟ್ ಅನ್ನ ಸ್ಕಿಪ್ ಮಾಡಿದ್ರೆ ಏನು ಉಳಿಯುತ್ತೆ, ಟು ಕ್ಯಾಪಿಟಲ್ ಅಕೌಂಟ್ ಉಳಿಯುತ್ತೆ. ಸೊ ಅದನ್ನ ಇಲ್ಲಿ ಬರೀಬೇಕು, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಸೊ ಕ್ಯಾಪಿಟಲ್ ಅಕೌಂಟ್ ಗೆ ಎಷ್ಟು ಅಮೌಂಟ್ ಅನ್ನ ಬರ್ದಿರ್ತೀವಿ ಆ ಅಮೌಂಟ್ ಅನ್ನ ಬರೀಬೇಕು, 2 lakh rupees ಬರ್ದಿದ್ದೀವಿ. ಸೊ ಇಲ್ಲಿ 2 lakh rupees ಅನ್ನ ಬರೀಬೇಕು. ಸೊ ಈ ತರ ಡಬಲ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಇದು ಫಸ್ಟ್ ಎಂಟ್ರಿ ಆಯ್ತು. ಸೊ ಕ್ಯಾಶ್ ಎಲ್ಲ ಇಲ್ಲಿ ರೆಕಾರ್ಡ್ ಮಾಡಿದೀವಿ. ಸೊ ಮತ್ತೆ ಕ್ಯಾಶ್ ಅಂತ ಎಲ್ಲಿ ಬಂದಿರುತ್ತೆ ಅದನ್ನ ನೋಡ್ಬೇಕು. ಸೊ ಸೆಕೆಂಡ್ ಎಂಟ್ರಿಯಲ್ಲಿ ಕ್ಯಾಶ್ ಅಂತ ಬಂದಿದೆ, 2 ಕ್ಯಾಶ್ ಅಂತ ಇದೆ. ಸೊ ಈಗ ಕ್ಯಾಶ್ ಅಕೌಂಟ್ ಅಲ್ಲಿ ನಾವು ಕ್ಯಾಶ್ ಅಂತ ಬರೆಯೋದಿಲ್ಲ, ಸೊ 2 ಕ್ಯಾಶ್ ಇದೆ. ಸೊ ಇದನ್ನ ಸ್ಕಿಪ್ ಮಾಡಬೇಕು, ಅಂದ್ರೆ ಏನು ಉಳಿತು, ಸೊ ಇದು 2 ಅಂದ್ರೆ ಇದು ಬಾಯ್ ಆಗಿರುತ್ತೆ, ಬಾಯ್ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಸೊ 2 ಅನ್ನ ಸ್ಕಿಪ್ ಮಾಡಿದ್ರೆ ಬಾಯ್ ಬ್ಯಾಂಕ್ ಅಕೌಂಟ್ ಉಳಿಯುತ್ತೆ. ಸೊ ಬಾಯ್ ಅಂತ ಏನಾದ್ರು ಬಂದ್ರೆ ನಾವು ಅದನ್ನ ಕ್ರೆಡಿಟ್ ಸೈಡ್ ಬರ್ತೇವೆ. ಸೊ ಡೇಟ್ ಏನ್ ನೋಡ್ಬೇಕು, ಜನವರಿ 8. ಸೊ ಏನಂತ ಬರೀಬೇಕು, ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು, ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಸೊ ಅಮೌಂಟ್ ಎಷ್ಟಿದೆ ನೋಡ್ಬೇಕು, 80,000 ಇದೆ. ಸೊ 80,000 ಅನ್ನ ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು, 80,000. ಸೊ ಈ ತರ ಬರ್ತಾ ಹೋಗ್ಬೇಕಾಗುತ್ತೆ. ಸೊ ಸೆಕೆಂಡ್ ಎಂಟ್ರಿ ಆಯ್ತು. ಸೊ ಇದನ್ನ ಎಂಟ್ರಿ ಮಾಡಿದೀವಿ. ಥರ್ಡ್ ಎಂಟ್ರಿ ಬರಬೇಕು. ಸೊ ಅಲ್ಲಿ ಏನಾದ್ರು ಕ್ಯಾಶ್ ಅಂತ ಇದ್ರೆ ನಾವು ಅದನ್ನ ರೆಕಾರ್ಡ್ ಮಾಡ್ತೀವಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಎಂಟ್ರಿ ಹೋಗ್ತೀವಿ. ಸೊ ಪರ್ಚೇಸಸ್ ಟು ಮೋಹನ್ ಅಂತ ಇದೆ, ಅಂದ್ರೆ ಕ್ಯಾಶ್ ಇಲ್ಲಿ ಇಲ್ವೇ ಇಲ್ಲ. ಸೊ ಹಾಗಾಗಿ ಇದನ್ನ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಒನ್ ಬರಬೇಕು, ಮದನ್ಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಅಂತ ಇದೆ. ಸೊ ಇಲ್ಲೂ ಕೂಡ ಕ್ಯಾಶ್ ಅಕೌಂಟ್ ಇಲ್ಲ, ಸೊ ಹಾಗಾಗಿ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಒನ್ ನೋಡ್ಬೇಕು, ಮೋಹನ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ಕ್ಯಾಶ್ ಬಂದಿದೆ, ಹಾಗಾಗಿ 2 ಕ್ಯಾಶ್ ಅಂತ ಇದೆ. ಸೊ 2 ಕ್ಯಾಶ್ ಅನ್ನ ಸ್ಕಿಪ್ ಮಾಡಬೇಕು. ಸೊ ಏನು ಉಳಿತು, ಬಾಯ್ ಮೋಹನ್ಸ್ ಉಳಿತು. ಸೊ ಬಾಯ್ ಅನ್ನು ನಾವು ಕ್ರೆಡಿಟ್ ಸೈಡ್ ಬರ್ತೇವೆ. ಸೊ ಇಲ್ಲಿ ಡೇಟ್ ಬರೀಬೇಕು. ಸೊ ಜನವರಿ ಡೇಟ್ ಏನಿದೆ ಅದು 25th ಇದೆ. 25th ಏನಂತ ಬರೀಬೇಕು, ಬಾಯ್ ಮೋಹನ್ಸ್ ಅಕೌಂಟ್ ಅಂತ ಬರೀಬೇಕು, ಬಾಯ್ ಮೋಹನ್ಸ್ ಅಕೌಂಟ್ ಅಂತ ಬರೀಬೇಕು. ಸೊ ಅಮೌಂಟ್ ಎಷ್ಟಿದೆ, 20,000 ಇದೆ. ಸೊ 20,000 ಅನ್ನ ಇಲ್ಲಿ ಬರೀಬೇಕು, 20,000 ಅನ್ನ. ನೆಕ್ಸ್ಟ್ ಒನ್ ನೋಡೋಣ, ಸ್ಯಾಲರಿ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಇಲ್ಲೂ ಕೂಡ ಕ್ಯಾಶ್ ಬಂದಿದೆ, ಹಾಗಾಗಿ 2 ಕ್ಯಾಶ್ ಇದೆ. ಸೊ 2 ಕ್ಯಾಶ್ ಅನ್ನ ಸ್ಕಿಪ್ ಮಾಡಬೇಕು. ಏನು ಉಳಿತು, ಬಾಯ್ ಸ್ಯಾಲರಿ ಉಳಿತು. ಸೊ ಬಾಯ್ ಇದ್ರೆ ನಾವು ಅದನ್ನ ಈ ಸೈಡ್ ಬರ್ತೇವೆ. ಸೊ ಡೇಟ್ ಏನಿದೆ, Jan 31st ಇದೆ. ಬಾಯ್ ಸ್ಯಾಲರಿ ಅಕೌಂಟ್, ಸೊ ಅಮೌಂಟ್ ಎಷ್ಟಿದೆ, ಸ್ಯಾಲರಿ 6,000 ಇದೆ. ಸೊ 6,000 ಅನ್ನ ಬರೀಬೇಕು, 6,000 ಇದೆ. 6,000 ಅನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಟ್ರಾನ್ಸಾಕ್ಷನ್ಸ್ ಎಷ್ಟಿರ್ತವೆ ಅಷ್ಟು ನೀವು ಸ್ಪೇಸ್ ಅನ್ನ ಬಿಡಬೇಕು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಆಗಿದಾವೆ, ಹಾಗಾಗಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಈಗ ನಾವು ಎಲ್ಲಾ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದೀವಿ, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಿದೀವಿ. ಸೊ 6 ಟ್ರಾನ್ಸಾಕ್ಷನ್ಸ್ ಗಳಲ್ಲಿ ಕ್ಯಾಶ್ ಅಂತ ಏನೇನು ಬಂದಿತ್ತು ಅದನ್ನೆಲ್ಲ ಡಬಲ್ ಎಂಟ್ರಿ ಮಾಡಿದೀವಿ.
ಸೊ ಈಗ ನಾವೇನ್ ಮಾಡ್ಬೇಕು, ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಹೇಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಟೋಟಲ್ ಅನ್ನ ಮಾಡ್ಕೊಳ್ಬೇಕು. ಸೊ ಇದು ಡೆಬಿಟ್ ಸೈಡ್, ಸೊ ಇದು ಡೆಬಿಟ್ ಸೈಡ್ ಆಗಿರುತ್ತೆ, ಇದು ಕ್ರೆಡಿಟ್ ಸೈಡ್ ಆಗಿರುತ್ತೆ. ಸೊ ಈಗ ನಾವು ಏನ್ ಮಾಡ್ಬೇಕು, ಯಾವ ಸೈಡ್ ಜಾಸ್ತಿ ಇದೆ ಅಂತ ನೋಡ್ಬೇಕು. ಸೊ ಟೋಟಲ್ ಅನ್ನ ಮಾಡುವಾಗ ಅಮೌಂಟ್ ಕಾಲಮ್ ಅಷ್ಟೇ ಟೋಟಲ್ ಮಾಡಬೇಕು. ಸೊ ಒಂದೆರಡು ಲೈನ್ ಅನ್ನ ಬಿಟ್ಟು ನಾವೇನ್ ಮಾಡ್ಬೇಕು, ಟೋಟಲ್ಸ್ ಅನ್ನ ಮಾಡ್ಬೇಕಾಗತ್ತೆ. ಈ ತರ ಡಬಲ್ ಲೈನ್ ಮಾಡ್ಕೊಳ್ಬೇಕು, ಮಾಡ್ಕೊಂಡು ಟೋಟಲ್ ಅನ್ನ ಮಾಡಬೇಕು. ಸೊ ಎರಡೂ ಕಡೆ ಏನಿರಬೇಕು, ಸೇಮ್ ಲೈನ್ ಅಲ್ಲಿ ಅದನ್ನ ಟೋಟಲ್ ಮಾಡ್ಬೇಕಾಗತ್ತೆ. ಒಂದೆರಡು ಸ್ಪೇಸ್ ಅನ್ನ, ಒಂದೆರಡು ಲೈನ್ ಅನ್ನ ಬಿಟ್ಟು ನಾವು ಟೋಟಲ್ ಮಾಡ್ಬೇಕಾಗತ್ತೆ. ಸೊ ನೋಡ್ಬೇಕು, ಸೊ ಕ್ಯಾಲ್ಕುಲೇಟರ್ ಅನ್ನ ತಗೊಳ್ಳಿ. ಸೊ ತಗೊಂಡು ನೀವು ಟೋಟಲ್ ಅನ್ನ ಮಾಡಿ. ಸೊ ಡೆಬಿಟ್ ಸೈಡ್ ಟೋಟಲ್ ಅನ್ನ ಮಾಡಿ ಎಷ್ಟು ಬರುತ್ತೆ ನೋಡಿ. ಡೆಬಿಟ್ ಸೈಡ್ ಎಷ್ಟು ಬರುತ್ತೆ, 2 lakh rupees ಇದೆ. ಸೊ 2 lakh rupees ಬರುತ್ತೆ, ಒಂದೇ ಎಂಟ್ರಿ ಇದೆ, 2 lakh rupees ಬರುತ್ತೆ. ಅದೇ ತರ ಕ್ರೆಡಿಟ್ ಸೈಡ್ ನೋಡ್ಬೇಕು, 80,000 ಇದೆ, 20,000 ಇದೆ. ಸೊ ಎಷ್ಟಾಯ್ತು, 1 lakh rupees ಆಯ್ತು. 6,000 ಇದೆ, 1,06,000 rupees ಆಯ್ತು. ಸೊ ಈಗ ಅದನ್ನ ಎರಡನ್ನೂ ನೋಡ್ಬೇಕು. ಸೊ ಡಿಫರೆನ್ಸ್ ನೋಡ್ಬೇಕು. ಸೊ ಡಿಫರೆನ್ಸ್ ಯಾವ್ದು ಕಡಿಮೆ ಇದೆ, ಈಗ ಕ್ರೆಡಿಟ್ ಸೈಡ್ ಅಮೌಂಟ್ ಏನಿದೆ ಕಡಿಮೆ ಇದೆ, ಡೆಬಿಟ್ ಸೈಡ್ ಅಮೌಂಟ್ ಏನಿದೆ ಜಾಸ್ತಿ ಇದೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಕಡಿಮೆ ಇದೆ. ಸೊ ಯಾವ ಅಮೌಂಟ್ ಜಾಸ್ತಿ ಇರುತ್ತೆ, ಸೊ ರೂಲ್ ಏನಿದೆ, ಯಾವ ಅಮೌಂಟ್ ಜಾಸ್ತಿ ಇರುತ್ತೆ ಅದೇ ಅಮೌಂಟ್ ಅನ್ನ ಎರಡೂ ಕಡೆ ಬರೀಬೇಕು. ಸೊ ಅಮೌಂಟ್ ಯಾವ್ದು ಜಾಸ್ತಿ ಇದೆ, ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ, ಎಷ್ಟಿದೆ, 2 lakh rupees ಇದೆ. ಅದನ್ನ ಎರಡೂ ಕಡೆ ಬರೀಬೇಕಾಗುತ್ತೆ. 2 lakh rupees, ಇಲ್ಲಿ 2 lakh rupees. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ರೂಲ್ ಏನಿದೆ, ಯಾವ ಕಡೆ ಸೊ ಡೆಬಿಟ್ ಸೈಡ್ ಜಾಸ್ತಿ ಇದೆಯೋ ಅಥವಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯೋ, ಸೊ ಯಾವ ಕಡೆ ಜಾಸ್ತಿ ಇದೆಯೋ ಅಮೌಂಟ್, ಆ ಅಮೌಂಟ್ ಅನ್ನ ನಾವು ಎರಡೂ ಕಡೆ ಬರೀತೇವೆ. ಡೆಬಿಟ್ ಸೈಡ್ ಬರ್ತೇವೆ, ಕ್ರೆಡಿಟ್ ಸೈಡ್ ಬರ್ತೇವೆ ಟೋಟಲ್ ಮಾಡುವಾಗ. ಸೊ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆ ಅಮೌಂಟ್, ಸೊ ಇದು ಡೆಬಿಟ್ ಸೈಡ್ ಆಗಿದೆ. ಸೊ ಹಾಗಾಗಿ ಡೆಬಿಟ್ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಇದೆ. ಹಾಗಾಗಿ ಡೆಬಿಟ್ ಸೈಡ್ ಎಷ್ಟಿದೆ, 2 lakh ಇದೆ, ಅದನ್ನ ಎರಡೂ ಕಡೆ ಬರ್ದಿದ್ದೇನೆ. ಸೊ ಈಗ ನಾವೇನ್ ಮಾಡ್ಬೇಕು, ಯಾವ ಕಡೆ ಕಡಿಮೆ ಇದೆ ಅಲ್ಲಿ ನಾವೇನ್ ಮಾಡ್ಬೇಕು, ಬ್ಯಾಲೆನ್ಸ್ ಅನ್ನ ಅಲ್ಲಿ ಕ್ಯಾರಿ ಡೌನ್ ಮಾಡ್ಕೊಳ್ಬೇಕು. ಅಂದ್ರೆ ಎಷ್ಟು ಬ್ಯಾಲೆನ್ಸ್ ಅದಕ್ಕೆ ಹಾಕಿದ್ರೆ ಅದು 2 lakh ಆಗುತ್ತೆ ಅನ್ನೋದನ್ನ ನಾವಲ್ಲಿ ನೋಡ್ಬೇಕು. ಸೊ ನೋಡಿ ನಾವು ಏನಂತ ಬರೀಬೇಕು, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. ಸೊ ಅಷ್ಟು ಬ್ಯಾಲೆನ್ಸ್ ಅನ್ನ ನಾವು ಅದಕ್ಕೆ ಹಾಕ್ಬೇಕು ಅಂತ ಬರೀಬೇಕು. ಸೊ ಇಲ್ಲಿ ಯಾವ ಕಡೆ ಕಡಿಮೆ ಇದೆ, ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಇದೆ. ಸೊ ಕ್ಲೋಸ್ ಆಗ್ತಾ ಇದೆ ಡೇಟ್. ಸೊ ಕ್ಲೋಸ್ ಯಾವಾಗ ಆಗ್ತಾ ಇದೆ, 31st January ಕ್ಲೋಸ್ ಆಗ್ತಾ ಇದೆ. ಅಂದ್ರೆ ನಾವು ಕ್ಲೋಸಿಂಗ್ ಡೇಟ್ ಅನ್ನ ಬರೆದು ಇನ್ನೊಂದು ಎಂಟ್ರಿಯನ್ನ ಮಾಡಬೇಕು. ಸೊ ಇಲ್ಲಿ Jan 31st ಅಂತಾನೆ ಬರೀಬೇಕು, ಲಾಸ್ಟ್ ಡೇಟ್ ಅನ್ನ ಬರೀಬೇಕು. ಸೊ ಬರೆದು ಏನಂತ ಬರೀಬೇಕು, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. ಅಂದ್ರೆ ಎಷ್ಟು ಬ್ಯಾಲೆನ್ಸ್ ಕಡಿಮೆ ಇತ್ತು ಅಷ್ಟು ಬ್ಯಾಲೆನ್ಸ್ ಅನ್ನ ಇಲ್ಲಿ ತಂದಿದೀವಿ ಅಂತ ಬರೀಬೇಕು. ಎಷ್ಟು ಕಡಿಮೆ ಇದೆ ಅಂತ ನೋಡ್ಬೇಕು. ಸೊ ಇದನ್ನ ಹೇಗ್ ಮಾಡ್ಬೇಕು, ಟೋಟಲ್ ಎಷ್ಟಿದೆ, 2 lakh rupees ಇದೆ. ಸೊ 2 lakh rupees ಅಲ್ಲಿ ನಾವೇನ್ ಮಾಡ್ಬೇಕು, ಇವೆಲ್ಲ ಟೋಟಲ್ ಮಾಡ್ಬೇಕು. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಬೇಕು, ಎಷ್ಟಾಗುತ್ತೆ, 1,06,000 ಆಗುತ್ತೆ. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ ನೋಡಿ, 1,06,000 ಆಗುತ್ತೆ. ಸೊ 1,06,000 ಅಲ್ಲಿ 2 lakh ಅನ್ನ ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, 94,000 ಬರುತ್ತೆ. ಸೊ ಅಂದ್ರೆ ಎಷ್ಟು ಕಡಿಮೆ ಇದೆ ಅಂತ ಅರ್ಥ, 94,000 ಅಮೌಂಟ್ ಕಡಿಮೆ ಇದೆ ಅಂತ. ಸೊ ಅಷ್ಟು ದುಡ್ಡನ್ನ ನಾವೇನ್ ಮಾಡ್ಬೇಕು, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಬೇಕು. ಸೊ ಅದನ್ನ ನಾವೇನ್ ಮಾಡ್ಬೇಕು, 94,000 ಅಂತ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ನ ಮಾಡಬೇಕು. ಸೊ ಈ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಇಯರ್ ಬ್ಯಾಲೆನ್ಸ್ ಗೆ ಏನಾಗುತ್ತೆ, ಅದು ಅಂದ್ರೆ ಈ ವರ್ಷದ ಬ್ಯಾಲೆನ್ಸ್ ನೆಕ್ಸ್ಟ್ ಇಯರ್ ಬ್ಯಾಲೆನ್ಸ್ ಗೆ ಏನಾಗುತ್ತೆ, ಅದು ಓಪನಿಂಗ್ ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ, January 1st ಗೆ 31st ಗೆ ಏನಾಗಿದೆ, ಅಕೌಂಟ್ಸ್ ಗಳು ಕ್ಲೋಸ್ ಆಗಿದಾವೆ. ಅಂದ್ರೆ ನೆಕ್ಸ್ಟ್ ಮಂತ್ ಯಾವ್ದು ಬರುತ್ತೆ, ಫೆಬ್ರವರಿ ಬರುತ್ತೆ. ಸೊ February 1st ಗೆ ಏನಾಗುತ್ತೆ, ಈ ಬ್ಯಾಲೆನ್ಸ್ ಇಲ್ಲಿ ಉಳಿಯುತ್ತೆ. ಸೊ ಬ್ಯಾಲೆನ್ಸ್ ಏನಾದ್ರೂ ಉಳಿದ್ರೆ ಆ ಬ್ಯಾಲೆನ್ಸ್ ಅನ್ನ ನಾವು ನೆಕ್ಸ್ಟ್ ಮಂತ್ ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇಲ್ಲಿ 31st January ಇದೆ, ಹಾಗಾಗಿ ನಾವು ಅದನ್ನ ನೆಕ್ಸ್ಟ್ ಮಂತ್ ಗೆ ಅದು ಈ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಏನಂತ ಬರುತ್ತೆ, February 1st ಅಂತ ಬರುತ್ತೆ. ಸೊ ಇಲ್ಲಿ ಏನಿದೆ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ. ಸೊ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ. ಅಂದ್ರೆ ಆ ಬ್ಯಾಲೆನ್ಸ್ ಅನ್ನ ನಾವು ನೆಕ್ಸ್ಟ್ ಮಂತ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಅರ್ಥ. ಸೊ ಎಷ್ಟು ಬರೀಬೇಕು, ಅಲ್ಲೆಷ್ಟು ಅಮೌಂಟ್ ಬಂದಿದೆ ಅದೇ ಬ್ಯಾಲೆನ್ಸ್ ಅನ್ನ ನಾವು ನೆಕ್ಸ್ಟ್ ಮಂತ್ ಗೆ ಅದನ್ನ ತಗೊಳ್ಬೇಕು. ಸೊ ಈ ತರ ನಾವೇನ್ ಮಾಡ್ಬೇಕು, ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡಬೇಕು. ಈ ತರ ಅಕೌಂಟ್ಸ್ ಗಳನ್ನ ನಾವು ಕ್ಲೋಸ್ ಮಾಡಬೇಕು. ಸೊ ಇದಿಷ್ಟು ಕ್ಯಾಶ್ ಅಕೌಂಟ್ ಆಗಿದೆ. ಸೊ ಕ್ಯಾಶ್ ಲೆಡ್ಜರ್ ಅಕೌಂಟ್ ಆಗಿದೆ. ಸೊ ಈಗ ನಾವೇನ್ ಮಾಡ್ತಾ ಇದೀವಿ,
ಇನ್ನೊಂದು ಅಕೌಂಟ್ ಅನ್ನು ಹಾಕ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅಕೌಂಟ್ ಯಾವ್ದಿದೆ ಅಲ್ಲಿ ನೋಡ್ಬೇಕು. ನಾವು ಆಲ್ರೆಡಿ ಯಾವ ಅಕೌಂಟ್ ಹಾಕಬೇಕು ಅನ್ನೋದನ್ನ ನೋಡಿದ್ದೇವೆ. ಸೊ ಕ್ಯಾಶ್ ಅಕೌಂಟ್ ಆಯ್ತು. ಈಗ ಸೆಕೆಂಡ್ ಅಕೌಂಟ್ ಯಾವ್ದಿದೆ, ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ತಾ ಇದ್ದೀನಿ, ಕ್ಯಾಪಿಟಲ್ ಅಕೌಂಟ್. ಸೊ ಇದಕ್ಕೂ ಕೂಡ ಸೇಮ್ ಫಾರ್ಮ್ಯಾಟ್ ಅನ್ನು ಹಾಕಬೇಕು. ಸೊ ಇಲ್ಲಿ ಸೊ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಬರ್ತಿದ್ದೀನಿ. ಸೊ ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, ಲೆಡ್ಜರ್ ಫೋಲಿಯೋ ಕಾಲಮ್, ಅಮೌಂಟ್ ಕಾಲಮ್. ಸೊ ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, ಲೆಡ್ಜರ್ ಫೋಲಿಯೋ ಕಾಲಮ್, ಅಮೌಂಟ್ ಕಾಲಮ್. ಸೊ ಈ ತರ ನಾವೇನ್ ಮಾಡಬೇಕು, ಫಾರ್ಮ್ಯಾಟ್ ಅನ್ನ ಎಲ್ಲ ಅಕೌಂಟ್ ಗಳಿಗೆ ಬರ್ಕೊಳ್ಬೇಕು. ಸೊ ಇದು ಸೆಕೆಂಡ್ ಅಕೌಂಟ್ ಆಗಿದೆ. ಸೊ ಈಗ ನಾವೇನ್ ಮಾಡಬೇಕು, ಕ್ಯಾಪಿಟಲ್ ಅಂತ ಎಲ್ಲೆಲ್ಲಿ ಬಂದಿದೆ ಅದನ್ನ ನಾನು ಡಬಲ್ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಅಂತ, ಸೊ ಕ್ಯಾಪಿಟಲ್ ಅಕೌಂಟ್ ಅನ್ನು ಹಾಕ್ತಾ ಇದೀವಿ. ಫಸ್ಟ್ ಅಕೌಂಟ್ ಹಾಕಿದೀವಿ, ಸೆಕೆಂಡ್ ಅಕೌಂಟ್ ಅನ್ನು ಹಾಕ್ತಾ ಇದೀವಿ. ಸೊ ಕ್ಯಾಪಿಟಲ್ ಅಂತ ಎಲ್ಲಿ ಬಂದಿದೆ ನೋಡ್ಬೇಕು. ಸೊ ಜರ್ನಲ್ ಎಂಟ್ರೀಸ್ ಬರಬೇಕು. ಸೊ ಕ್ಯಾಶ್ ಅಕೌಂಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ಇದೆ ಕ್ಯಾಪಿಟಲ್ ಅಂತ ಇದೆ. ಸೊ ಅದೊಂದು ಬಿಟ್ರೆ ಮತ್ತೆಲ್ಲೂ ಆ ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾಪಿಟಲ್ ಅಂತ ಇಲ್ಲ. ಸೊ ಹಾಗಾಗಿ ಒಂದೇ ಎಂಟ್ರಿಯಲ್ಲಿ ಏನಾಗಿದೆ, ಕ್ಯಾಪಿಟಲ್ ಬಂದಿದೆ. ಸೊ ಕ್ಯಾಪಿಟಲ್ ಅಕೌಂಟ್ ಅನ್ನೇ ಹಾಕ್ತಾ ಇದೀವಿ. ಈಗ ಕ್ಯಾಪಿಟಲ್ ಅಕೌಂಟ್ ಅನ್ನೇ ಹಾಕ್ತಾ ಇದೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಅಂತ ಎಲ್ಲಿ ಬಂದಿದೆ, ಟು ಕ್ಯಾಪಿಟಲ್ ಅಂತ ಬಂದಿದೆ. ಇಲ್ಲಿ ಟು ಕ್ಯಾಪಿಟಲ್ ಅಂತ ಬಂದಿದೆ. ಸೊ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ತಾ ಇದೀವಿ. ಸೊ ಯಾವುದೇ ಒಂದು ಅಕೌಂಟ್ ಅನ್ನ ಹಾಕುವಾಗ ನಾವು ಅದೇ ಅಕೌಂಟ್ ನ ಹೆಸರನ್ನ ನಾವು ಬರಿಬಾರ್ದು, ಅದರ ಅಪೋಸಿಟ್ ಅಕೌಂಟ್ ಏನಿರುತ್ತೆ ಅದನ್ನ ಬರಿಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ಯಾಪಿಟಲ್ ಅಂತ ಬರೆಯೋ ಹಾಗಿಲ್ಲ. ಸೊ ಇದನ್ನ ಸ್ಕಿಪ್ ಮಾಡಬೇಕು. ಸೊ ಏನು ಉಳಿತು, ಬಾಯ್ ಕ್ಯಾಶ್ ಉಳಿತು. ಹಾಗಿದ್ರೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬಾಯ್ ಅನ್ನೋದನ್ನ ನಾವು ಯಾವ ಸೈಡ್ ಬರ್ತೇವೆ, ಕ್ರೆಡಿಟ್ ಸೈಡ್ ಬರ್ತೇವೆ. ಸೊ ಡೇಟ್ ಏನಿದೆ, ಜನವರಿ 1 ಇದೆ. ಸೊ ಏನಾಗಿದೆ ಅಲ್ಲಿ, ಬಾಯ್ ಕ್ಯಾಶ್ ಅಕೌಂಟ್, ಬಾಯ್ ಕ್ಯಾಶ್ ಅಕೌಂಟ್. ಸೊ ಬಾಯ್ ಕ್ಯಾಶ್ ಅಕೌಂಟ್ ಯಾಕೆ ಬರ್ತಿದೀವಿ, ಅಲ್ಲಿ ಕ್ಯಾಶ್ ಅಕೌಂಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಪಿಟಲ್ ಟು ಅಂತ ಇದೆ, ಅಂದ್ರೆ ಅದನ್ನ ಸ್ಕಿಪ್ ಮಾಡಿದ್ರೆ ಇಲ್ಲಿ ಬರುತ್ತೆ ಬಾಯ್ ಕ್ಯಾಶ್ ಅಕೌಂಟ್ ಬರುತ್ತೆ. ಸೊ ಅಮೌಂಟ್ ಎಷ್ಟಿದೆ ಅದನ್ನ ಬರೀಬೇಕು, 2 lakh rupees ಇದೆ. ಸೊ 2 lakh rupees ಅನ್ನ ನಾವಿಲ್ಲಿ ಬರಿಬೇಕು. ಸೊ ಇದು ಒಂದೇ ಎಂಟ್ರಿ ಇದೆ, ಕ್ಯಾಪಿಟಲ್ ಮೇಲೆ ಇದು ಒಂದೇ ಎಂಟ್ರಿ ಇದೆ. ಹಾಗಾಗಿ ಏನ್ ಮಾಡ್ಬೇಕು, ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಒಂದೇ ಎಂಟ್ರಿ ಇದ್ದಾಗ ನಾವು ಇಲ್ಲಿ ಡಬಲ್ ಅಂಡರ್ಲೈನ್ ಮಾಡ್ಬಿಟ್ರೆ ಆ ಅಕೌಂಟ್ ಏನಾಗುತ್ತೆ, ಕ್ಲೋಸ್ ಆದಂಗೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಎಂಟ್ರಿಯನ್ನು ಮಾಡಬೇಕು. ಸೊ ಇದು ಸೆಕೆಂಡ್ ಎಂಟ್ರಿ ಆಗಿದೆ. ಸೆಕೆಂಡ್ ಅಕೌಂಟ್ ಯಾವ್ದಾಗಿದೆ, ಕ್ಯಾಪಿಟಲ್ ಆಗಿದೆ. ಸೊ ಈಗ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಅಕೌಂಟ್ ಗೆ ಹೋಗ್ಬೇಕು. ಸೊ ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ ಗೆ ಹೋಗ್ಬೇಕು. ಸೊ ಥರ್ಡ್ ಒನ್. ಸೊ ಇದು ಸೆಕೆಂಡ್ ಒನ್ ಆಯ್ತು. ಸೊ ಈ ತರ ನಾವೇನ್ ಮಾಡ್ಬೇಕು, ಎಲ್ಲ ಅಕೌಂಟ್ ಗಳಿಗೆ ಫಾರ್ಮ್ಯಾಟ್ ಅನ್ನ ಹಾಕೊಳ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಮೊದಲಿಗೆ ಎಷ್ಟು ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಬರ್ಕೊಳ್ತೇವೆ. ಆನಂತರ ನಾವು ಅಕೌಂಟ್ ಗಳನ್ನ ಹಾಕ್ತಾ ಹೋಗ್ತೇವೆ. ಸೊ ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್. ಸೊ ಅಮೌಂಟ್ ಕಾಲಮ್, ಲೆಡ್ಜರ್ ಫೋಲಿಯೋ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್ ಅಂಡ್ ಡೇಟ್ ಕಾಲಮ್. ಸೊ ಇದು ಕ್ರೆಡಿಟ್ ಸೈಡ್ ಆಗಿದೆ. ಅದೇ ತರ ಡೆಬಿಟ್ ಸೈಡ್ ಬರೀಬೇಕು. ಅಮೌಂಟ್ ಕಾಲಮ್, ಲೆಡ್ಜರ್ ಫೋಲಿಯೋ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್ ಅಂಡ್ ಡೇಟ್ ಕಾಲಮ್. ಸೊ ಥರ್ಡ್ ಅಕೌಂಟ್ ಯಾವ್ದಿದೆ ನೋಡ್ಬೇಕು, ಬ್ಯಾಂಕ್ ಅಕೌಂಟ್ ಇದೆ. ಥರ್ಡ್ ಅಕೌಂಟ್ ಬ್ಯಾಂಕ್ ಅಕೌಂಟ್. ಸೊ ಥರ್ಡ್ ಒನ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೀನಿ. ಸೊ ಈಗ ನಾವೇನ್ ಮಾಡ್ಬೇಕು, ಬ್ಯಾಂಕ್ ಅಂತ ಎಲ್ಲೆಲ್ಲಿ ಬಂದಿದೆ ಅದನ್ನ ನಾವೇನ್ ಮಾಡ್ಬೇಕು, ಡಬಲ್ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಬ್ಯಾಂಕ್ ಅಂತ ಬರ್ದಿದೀವಿ. ಸೊ ಇಲ್ಲಿ ಬರ್ಬೇಕು, ಜರ್ನಲ್ ಎಂಟ್ರೀಸ್ ಅಲ್ಲಿ ಬರ್ಬೇಕು. ಸೊ ಕ್ಯಾಶ್ ಅಕೌಂಟು ಆಗಿದೆ, ಕ್ಯಾಪಿಟಲ್ ಅಕೌಂಟು ಆಗಿದೆ. ಸೊ ಅಂದ್ರೆ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ ಪೂರ್ತಿ. ಸೊ ಇಲ್ಲಿ ಮತ್ತೆ ಅದನ್ನ ಯೂಸ್ ಮಾಡೋ ಹಾಗಿಲ್ಲ. ಈ ಟ್ರಾನ್ಸಾಕ್ಷನ್ ಎರಡೂ ರೆಕಾರ್ಡ್ ಮಾಡಿದೀವಿ. ಕ್ಯಾಶ್ ಅಕೌಂಟ್ ಅಲ್ಲಿ ಕ್ಯಾಪಿಟಲ್ ಅಂತ ಮಾಡಿದೀವಿ, ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ಯಾಶ್ ಅಂತ ಮಾಡಿದೀವಿ. ಹಾಗಾಗಿ ಈ ಎಂಟ್ರಿ ಕ್ಲೋಸ್ ಆಗಿದೆ. ಸೆಕೆಂಡ್ ಒನ್ ಬರೋಣ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಅನ್ನ ಹಾಕ್ತಾ ಇದೀವಿ. ಸೊ ಬ್ಯಾಂಕ್ ಅಕೌಂಟ್ ಅನ್ನ ಹಾಕಿದ್ರೆ ನಾವು ಬ್ಯಾಂಕ್ ಅಂತ ಬರೆಯೋ ಹಾಗಿಲ್ಲ, ಅದನ್ನ ಸ್ಕಿಪ್ ಮಾಡ್ಬೇಕಾಗುತ್ತೆ. ಅದರ ಅಪೋಸಿಟ್ ಅಕೌಂಟ್ ಏನಿರುತ್ತೆ ಅದನ್ನ ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಅನ್ನ ಸ್ಕಿಪ್ ಮಾಡ್ತಾ ಇದೀನಿ. ಏನು ಉಳಿತು, ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ಟು ಅನ್ನ ಯಾವ ಸೈಡ್ ಬರ್ತೇವೆ, ನಾವು ಡೆಬಿಟ್ ಸೈಡ್ ಬರ್ತೇವೆ. ಸೊ ಏನಂತ ಬರೀಬೇಕು, ಡೇಟ್ ನೋಡ್ಬೇಕು, ಜನವರಿ 8. ಸೊ ಇಲ್ಲಿ ಜಾನ್ 8 ಏನಿದೆ, ಬ್ಯಾಂಕ್ ಅಕೌಂಟ್ ಕ್ಯಾಶ್ ಅಕೌಂಟ್ ಇದೆ. ಸೊ ಬ್ಯಾಂಕ್ ಅನ್ನ ಸ್ಕಿಪ್ ಮಾಡಿದಾಗ ಟು ಕ್ಯಾಶ್ ಅಕೌಂಟ್ ಬರುತ್ತೆ, ಟು ಕ್ಯಾಶ್ ಅಕೌಂಟ್. ಸೊ ಅಮೌಂಟ್ ಅನ್ನ ನೋಡ್ಬೇಕು, 80,000 ಇದೆ. ಸೊ 80,000 ಅನ್ನ ಇಲ್ಲಿ ಬರೀಬೇಕು ಅಮೌಂಟ್ ಕಾಲಮ್ ಅಲ್ಲಿ. 80,000 ಅನ್ನ ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು. ಸೊ ಇದಿಷ್ಟು ಎಂಟ್ರಿ ಆಗಿದೆ. ಸೊ ನೆಕ್ಸ್ಟ್ ಎಂಟ್ರೀಸ್ ಅಲ್ಲಿ ಬ್ಯಾಂಕ್ ಇದೆ ಅಂತ ನೋಡ್ಬೇಕು. ಪರ್ಚೇಸಸ್ ಅಕೌಂಟ್, ಮೋಹನ್ಸ್ ಅಕೌಂಟ್. ಸೊ ಇಲ್ಲೂ ಕೂಡ ಬ್ಯಾಂಕ್ ಇಲ್ಲ.
ಮೋಹನ್ಸ್ ಅಕೌಂಟ್ ಸೇಲ್ಸ್ ಅಕೌಂಟ್, ಇಲ್ಲೂ ಕೂಡ ಬ್ಯಾಂಕ್ ಇಲ್ಲ. ಮೋಹನ್ಸ್ ಅಕೌಂಟ್ ಕ್ಯಾಶ್ ಅಕೌಂಟ್, ಸೊ ಇಲ್ಲೂ ಬ್ಯಾಂಕ್ ಬಂದಿಲ್ಲ. ಸ್ಯಾಲರಿ ಅಕೌಂಟ್ ಕ್ಯಾಶ್ ಅಕೌಂಟ್, ಸೊ ಇಲ್ಲೂ ಕೂಡ ಏನಾಗಿಲ್ಲ, ಬ್ಯಾಂಕ್ ಅಕೌಂಟ್ ಅಂತ ಬಂದೇ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಬ್ಯಾಂಕ್ ಅಕೌಂಟ್ ಒಂದೇ ಎಂಟ್ರಿ ಇದೆ, ಸೊ ಅದನ್ನ ಎಂಟ್ರಿ ಮಾಡಿದೀವಿ. ಸೊ ಈಗ ಏನ್ ಮಾಡ್ಬೇಕು, ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಬೇಕು. ಸೊ ಒಂದೇ ಎಂಟ್ರಿ ಇದೆ, ಸೊ ಇಲ್ಲಿ ಡಬಲ್ ಅಂಡರ್ಲೈನ್ ಮಾಡ್ಬೇಕು. ಸೊ ಇಷ್ಟು ಬ್ಯಾಂಕ್ ಅಕೌಂಟ್ ಆಗಿದೆ. ಇದೇ ತರ ನಾವೇನ್ ಮಾಡ್ಬೇಕು, ಪರ್ಚೇಸಸ್ ಅಕೌಂಟ್, ಮೋಹನ್ಸ್ ಅಕೌಂಟ್, ಮದನ್ಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಸ್ಯಾಲರೀಸ್ ಅಕೌಂಟ್ ಅನ್ನ ಈ ತರ ಲೆಡ್ಜರ್ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ಬೇಕು. ಸೊ ಸ್ಟೂಡೆಂಟ್ಸ್, ಈಗ ನಾನು ನೆಕ್ಸ್ಟ್ ಅಕೌಂಟ್ಸ್ ಗಳನ್ನ ಹಾಕೊಂಡಿದ್ದೀನಿ, ಲೆಡ್ಜರ್ ಅಕೌಂಟ್ ಗಳನ್ನ. ಪರ್ಚೇಸಸ್ ಅಕೌಂಟ್, ಮೋಹನ್ಸ್ ಅಕೌಂಟ್, ಮದನ್ಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಸ್ಯಾಲರಿ ಅಕೌಂಟ್. ಸೊ ಇಷ್ಟು ಅಕೌಂಟ್ಸ್ ಗಳನ್ನ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಎರಡೆರಡು ಲೈನ್ ಅಥವಾ ಮೂರ್ ಲೈನ್ ಅನ್ನ ಬಿಟ್ಟಿದ್ದೀನಿ. ಸೊ ಬೇಸ್ಡ್ ಆನ್ ಜರ್ನಲ್ ಎಂಟ್ರೀಸ್ ನಾನು ಅದನ್ನ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒನ್ ಯಾವ್ದಿದೆ, ಪರ್ಚೇಸಸ್ ಅಕೌಂಟ್ ಇದೆ. ಸೊ ಪರ್ಚೇಸಸ್ ಅಂತ ಎಲ್ಲೆಲ್ಲಿ ಬಂದಿರುತ್ತೆ ಅದನ್ನ ಡಬಲ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಎಂಟ್ರಿಯಲ್ಲಿ ನೋಡಿ ಕ್ಯಾಶ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್. ಸೊ ಪರ್ಚೇಸಸ್ ಬಂದಿಲ್ಲ, ಅಲ್ಲಿ ಬರೆಯೋ ಹಾಗಿಲ್ಲ. ಸೆಕೆಂಡ್ ಒನ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅಕೌಂಟ್. ಸೊ ಅಲ್ಲೂ ಕೂಡ ಇಲ್ಲ, ಸೊ ಹಾಗಾಗಿ ನಾವು ಅದನ್ನ ಸ್ಕಿಪ್ ಮಾಡ್ತಾ ಇದ್ವಿ. ಥರ್ಡ್ ಒನ್ ನೋಡಿ ಪರ್ಚೇಸಸ್ ಅಕೌಂಟ್, ಮೋಹನ್ಸ್ ಅಕೌಂಟ್ ಅಂತ ಇದೆ. ಸೊ ಪರ್ಚೇಸಸ್ ಬಂದಿದೆ, ಪರ್ಚೇಸ್ ಅಕೌಂಟ್ ಅಲ್ಲಿ ನಾವು ಪರ್ಚೇಸಸ್ ಅಂತ ಬರೆಯೋದಿಲ್ಲ, ಪರ್ಚೇಸ್ ಅನ್ನ ಸ್ಕಿಪ್ ಮಾಡ್ತೀವಿ. ಸೊ ಪರ್ಚೇಸಸ್ ಅನ್ನ ಸ್ಕಿಪ್ ಮಾಡಿದ್ರೆ ಏನು ಉಳಿತು, ಟು ಮೋಹನ್ಸ್ ಅಕೌಂಟ್. ಸೊ ಟು ಅಂತ ಬಂದ್ರೆ ನಾವು ಏನ್ ಬರ್ತೀವಿ, ಅದನ್ನ ಡೆಬಿಟ್ ಸೈಡ್ ಬರ್ತೀವಿ. ಸೊ ಡೇಟ್ ಅನ್ನ ನೋಡಿ January 10. ಸೊ ಟು ಮೋಹನ್ಸ್ ಅಕೌಂಟ್, ಟು ಮೋಹನ್ಸ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ, 20,000 ಇದೆ. ಎಷ್ಟು ಬರ್ತಾ ಇದೀವಿ, 20,000 ಅನ್ನ ಬರ್ತಾ ಇದೀವಿ. ಸೊ ಮತ್ತೆ ನೋಡ್ಬೇಕು, ನೆಕ್ಸ್ಟ್ ಒನ್ ನೋಡ್ಬೇಕು, ಮದನ್ಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. ಸೊ ಅಲ್ಲೂ ಕೂಡ ಪರ್ಚೇಸಸ್ ಅಂತ ಇಲ್ಲ. ಮೋಹನ್ಸ್ ಅಕೌಂಟ್ ಕ್ಯಾಶ್ ಅಕೌಂಟ್, ಅಲ್ಲೂ ಕೂಡ ಪರ್ಚೇಸಸ್ ಇಲ್ಲ. ಸ್ಯಾಲರಿ ಅಕೌಂಟ್ ಕ್ಯಾಶ್ ಅಕೌಂಟ್, ಸೊ ಇಲ್ಲೂ ಕೂಡ ಏನಾಗಿಲ್ಲ, ಪರ್ಚೇಸಸ್ ಇಲ್ಲ. ಸೊ ಹಾಗಾಗಿ ಪರ್ಚೇಸಸ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಅದಕ್ಕೆ ಅಮೌಂಟ್ ಕಾಲಮ್ ಅಲ್ಲಿ ಡಬಲ್ ಅಂಡರ್ಲೈನ್ ಮಾಡ್ಬಿಟ್ರೆ ಆ ಅಕೌಂಟ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ ಆಗಿ. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಯಾವ ಅಕೌಂಟ್ ಇದೆ, ಮೋಹನ್ಸ್ ಅಕೌಂಟ್ ಇದೆ. ಸೊ ಒಂದೊಂದನ್ನೇ ಮಾಡ್ತಾ ಬರಬೇಕು. ಕ್ಯಾಶ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್. ಸೊ ಮೋಹನ್ ಅಂತ ಇಲ್ಲ, ಸೊ ಬಿಡಬೇಕು. ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅಕೌಂಟ್. ಸೊ ಅಲ್ಲೂ ಕೂಡ ಇಲ್ಲ, ಅಲ್ಲೂ ಬಿಡಬೇಕು. ಪರ್ಚೇಸಸ್ ಅಕೌಂಟ್, ಮೋಹನ್ಸ್ ಅಕೌಂಟ್ ಅಂತ ಇದೆ. ಸೊ ಮೋಹನ್ ಅಂತ ಬಂದಿದೆ, ಹಾಗಾದ್ರೆ ನಾವು ಮೋಹನ್ಸ್ ಅಕೌಂಟ್ ಅಲ್ಲಿ ಮೋಹನ್ ಅಂತ ಬರೆಯೋ ಹಾಗಿಲ್ಲ. ಸೊ ಇದನ್ನ ಸ್ಕಿಪ್ ಮಾಡಬೇಕು. ಸೊ ಏನು ಉಳಿತು, ಬೈ ಪರ್ಚೇಸಸ್ ಅಕೌಂಟ್. ಸೊ ಇಲ್ಲಿ ಬಾಯ್ ಅನ್ನು ನಾವು ಈ ಕಡೆ ಬರೀಬೇಕು, ಬಾಯ್ ಪರ್ಚೇಸಸ್ ಅಕೌಂಟ್ ಅಂತ ಬರೀಬೇಕು. ಅಮೌಂಟ್ ಎಷ್ಟಿದೆ, 20,000 ಇದೆ. 20,000 ಅನ್ನ ಬರೀಬೇಕು. ಸೊ ಡೇಟ್ ಏನಿದೆ, January 10 ಇದೆ, ಅದನ್ನ ಬರೀಬೇಕು. ಸೊ ಮತ್ತೆ ಮೋಹನ್ ಅಂತ ಎಲ್ಲಾದ್ರೂ ಇದೆ ಅಂತ ನೋಡ್ಬೇಕು. ನೆಕ್ಸ್ಟ್ ಒನ್ ನೋಡಿ ಮದನ್ಸ್ ಅಕೌಂಟ್, ಸೇಲ್ಸ್ ಅಕೌಂಟ್. ಸೊ ಮೋಹನ್ ಅಂತ ಇಲ್ಲ, ಹಾಗಿದ್ರೆ ಅದನ್ನ ಸ್ಕಿಪ್ ಮಾಡಬೇಕು. ಮೋಹನ್ಸ್ ಅಕೌಂಟ್, ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಮೋಹನ್ ಅಂತ ಬಂದಿದೆ. ಸೊ ಬಾಯ್ ಮೋಹನ್ ಇದೆ. ಸೊ ಇದನ್ನ ಸ್ಕಿಪ್ ಮಾಡಬೇಕು. ಏನು ಉಳಿತು, ಟು ಕ್ಯಾಶ್ ಅಕೌಂಟ್. ಎಷ್ಟು ಉಳಿತು, 20,000 rupees. ಸೊ ಟು ಕ್ಯಾಶ್ ಅನ್ನು ನಾವು ಈ ಕಡೆ ಬರೀತೇವೆ. ಡೇಟ್ ಅನ್ನು ನೋಡಬೇಕು, January 25. ಸೊ ಮೋಹನ್ಸ್ ಅಕೌಂಟ್ ಅಲ್ಲಿ ಏನಂತ ಬರೀಬೇಕು, ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಸೊ ಅಮೌಂಟ್ ಎಷ್ಟಿದೆ, 20,000 ಇದೆ. 20,000 ಅನ್ನ ಬರೀಬೇಕು. ಸೊ ಈಗ ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ಎರಡು ಕಡೆ ಎಂಟ್ರೀಸ್ ಇದೆ. ಸೊ ಹಾಗಿದ್ರೆ ಹೇಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದ್ ಲೈನ್ ಬಿಟ್ಟು ಟೋಟಲ್ ಅನ್ನ ಮಾಡಬೇಕು. ಅಮೌಂಟ್ ಕಾಲಮ್ ಅಲ್ಲಿ ಟೋಟಲ್ ಅನ್ನ ಮಾಡಬೇಕು. ಸೊ ಎಷ್ಟಾಗುತ್ತೆ, ಟೋಟಲ್ 20,000 ಆಗುತ್ತೆ. ಇಲ್ಲೂ ಕೂಡ ಟೋಟಲ್ ಎಷ್ಟಾಗುತ್ತೆ, 20,000 ಆಗುತ್ತೆ. ಸೊ ಅಂದ್ರೆ ಏನಾಗ್ತಾ ಇದೆ, ಇಲ್ಲಿ ಬ್ಯಾಲೆನ್ಸಸ್ ಟ್ಯಾಲಿ ಆಗ್ತಾ ಇದೆ. ಸೊ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಎಂಟ್ರಿಗೆ ಹೋಗ್ಬೇಕು. ಸೊ ಪರ್ಚೇಸಸ್ ಆಯ್ತು, ಮೋಹನ್ಸ್ ಅಕೌಂಟ್ ಆಯ್ತು. ಸೊ ನೆಕ್ಸ್ಟ್ ಒನ್ ಯಾವ್ದಿದೆ, ಮದನ್ಸ್ ಅಕೌಂಟ್. ಸೊ ಮದನ್ಸ್ ಅಕೌಂಟ್ ಅನ್ನ ಹಾಕಿದೀನಿ. ಸೊ ಈಗ ಮದನ್ಸ್ ಟ್ರಾನ್ಸಾಕ್ಷನ್ ಎಲ್ಲ ನಾವು ನೋಡ್ಬೇಕು. ಕ್ಯಾಶ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್. ಸೊ ಇದು ಬರೋದಿಲ್ಲ. ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅಕೌಂಟ್. ಸೊ ಇದು ಬರೋದಿಲ್ಲ. ಪರ್ಚೇಸಸ್ ಅಕೌಂಟ್, ಮೋಹನ್ಸ್ ಅಕೌಂಟ್. ಇದು ಬರೋದಿಲ್ಲ. ಮದನ್ಸ್ ಅಕೌಂಟ್, ಸೇಲ್ಸ್ ಅಕೌಂಟ್. ಸೊ ಮದನ್ಸ್ ಅಂತ ಇದೆ. ಸೊ ಮದನ್ಸ್ ಅಕೌಂಟ್ ಹಾಕ್ತಾ ಇದೀವಿ. ಸೊ ಮದನ್ಸ್ ಅಕೌಂಟ್ ಅಲ್ಲಿ ಮದನ್ಸ್ ಅಂತ ಬರೆಯೋ ಹಾಗಿಲ್ಲ, ಅದರ ಅಪೋಸಿಟ್ ಅಕೌಂಟ್ ಬರೀಬೇಕು. ಸೊ ಮದನ್ಸ್ ಅನ್ನ ಸ್ಕಿಪ್ ಮಾಡಬೇಕು. ಏನು ಉಳಿತು, ಟು ಸೇಲ್ಸ್ ಉಳಿತು. ಸೊ ಇಲ್ಲಿ ಟು ಸೇಲ್ಸ್ ಅನ್ನ ಡೆಬಿಟ್ ಸೈಡ್ ಬರೀಬೇಕು. ಟು ಸೇಲ್ಸ್ ಅಕೌಂಟ್. ಸೊ ಡೇಟ್ ಏನಿದೆ ಅದನ್ನ ಬರೀಬೇಕು, January 20. ಸೊ ಸೇಲ್ಸ್ ಎಷ್ಟು ಮಾಡಿದ್ದಾರೆ ಅದನ್ನು ನೋಡಬೇಕು. 25,000 ಇದೆ. ಸೊ 25,000 ಅನ್ನ ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು. 25,000 ಬರೀಬೇಕು. ಸೊ ಮತ್ತೆ ಮದನ್ಸ್ ಅಂತ ಎಲ್ಲೂ ಇಲ್ಲ. ಸೊ ಮೋಹನ್ಸ್ ಅಕೌಂಟ್, ಕ್ಯಾಶ್ ಅಕೌಂಟ್, ಸ್ಯಾಲರಿ ಅಕೌಂಟ್, ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಮದನ್ಸ್ ಅಂತ ಮತ್ತೆ ರಿಪೀಟ್ ಆಗಿಲ್ಲ. ಸೊ ಒಂದೇ ಅಕೌಂಟ್ ಇದೆ.
ಒಂದೇ ಎಂಟ್ರಿ ಇದೆ. ಸೊ ಹಾಗಿದ್ರೆ ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಾ ಇದೀವಿ. ಒಂದೇ ಸೈಡ್ ಇದೆ, ಹಾಗಿದ್ರೆ ಡಬಲ್ ಅಂಡರ್ಲೈನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಒನ್ ನೋಡಿ, ಸೇಲ್ಸ್ ಅಕೌಂಟ್ ಮಾಡಬೇಕು. ಸೊ ಸೇಲ್ಸ್ ಅಕೌಂಟ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಫಸ್ಟ್ ಒನ್ ನೋಡಿ ಸೇಲ್ಸ್ ಇಲ್ಲ, ಸೆಕೆಂಡ್ ಒನ್ ಸೇಲ್ಸ್ ಇಲ್ಲ, ಥರ್ಡ್ ಒನ್ ಕೂಡ ಸೇಲ್ಸ್ ಇಲ್ಲ, ಫೋರ್ತ್ ಒನ್ ಅಲ್ಲಿ ಸೇಲ್ಸ್ ಅಂತ ಇದೆ. ಮದನ್ಸ್ ಅಕೌಂಟ್ ಟು ಸೇಲ್ಸ್ ಅಂತ ಇದೆ. ಸೊ ಸೇಲ್ಸ್ ಅಕೌಂಟ್ ಹಾಕ್ತಾ ಇದೀವಿ. ಈಗ ಸೇಲ್ಸ್ ಅಕೌಂಟ್ ಅಲ್ಲಿ ಸೇಲ್ಸ್ ಅನ್ನ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಸೇಲ್ಸ್ ಅನ್ನ ಸ್ಕಿಪ್ ಮಾಡಿದ್ರೆ ಏನು ಉಳಿತು? ಬಾಯ್ ಮದನ್ಸ್ ಅಕೌಂಟ್. ಸೊ ಬಾಯ್ ಮದನ್ಸ್ ಅಂತ ನಾವು ಸೇಲ್ಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರೀತೇವೆ. ಇಲ್ಲಿ ಬಾಯ್ ಮದನ್ಸ್ ಅಕೌಂಟ್, ಬಾಯ್ ಮದನ್ಸ್ ಅಕೌಂಟ್. ಸೊ ಡೇಟ್ ಅನ್ನ ಬರ್ತಾ ಇದೀವಿ January 20. ಬಾಯ್ ಮದನ್ಸ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು, 25,000 ಸೇಲ್ಸ್ ಇದೆ. 25,000 ಅನ್ನ ಇಲ್ಲಿ ಬರೀಬೇಕು. ಸೊ ಇಲ್ಲೂ ಕೂಡ ಒಂದೇ ಎಂಟ್ರಿ ಇದೆ. ಸೊ ಮದನ್ ಅಂತ ಸೇಲ್ಸ್ ಅಂತ ಒಂದೇ ಇದೆ. ಸೊ ಹಾಗಿದ್ರೆ ಎಂಟ್ರಿಯನ್ನ ಕ್ಲೋಸ್ ಮಾಡ್ತಾ ಇದೀನಿ. 25,000 ಗೆ ಡಬಲ್ ಅಂಡರ್ಲೈನ್ ಮಾಡಬೇಕು. ಸೊ ಇದು ಸೇಲ್ಸ್ ಅಕೌಂಟ್ ಆಗಿದೆ. ಸೊ ಲಾಸ್ಟ್ ಒನ್ ನೋಡಿ, ಸ್ಯಾಲರಿ ಅಕೌಂಟ್. ಸೊ ಸ್ಯಾಲರಿ ಅಕೌಂಟ್ ಎಲ್ಲೂ ಬಂದಿಲ್ಲ, ಲಾಸ್ಟ್ ಎಂಟ್ರಿಯಲ್ಲೇ ಇದೆ ಸ್ಯಾಲರಿ ಅಂತ. ಸ್ಯಾಲರಿ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಸ್ಯಾಲರಿ ಅಕೌಂಟ್ ಅಲ್ಲಿ ನಾವು ಸ್ಯಾಲರಿ ಅಂತ ಬರೆಯೋ ಹಾಗಿಲ್ಲ. ಸೊ ಸ್ಯಾಲರಿಯನ್ನ ಸ್ಕಿಪ್ ಮಾಡಬೇಕು. ಸೊ ಏನು ಉಳಿತು? ಟು ಕ್ಯಾಶ್ ಅಕೌಂಟ್ ಉಳಿತು. ಸೊ ಟು ಕ್ಯಾಶ್ ಅಂತ ಇದ್ರೆ ನಾವು ಅದನ್ನ ಡೆಬಿಟ್ ಸೈಡ್ ಬರ್ತೇವೆ. ಸೊ ಡೇಟ್ ಅನ್ನ ಬರ್ತಾ ಇದ್ದೇವೆ January 31. January 31 ಏನಂತ ಬರೀಬೇಕು? ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಟು ಕ್ಯಾಶ್ ಅಕೌಂಟ್. ಸೊ ಸ್ಯಾಲರಿ ಎಷ್ಟು ಪೇಮೆಂಟ್ ಮಾಡಿದ್ದಾರೆ? 6,000 ರುಪೀಸ್ ಅನ್ನ ಬರೀಬೇಕು. ಸೊ ಒಂದೇ ಎಂಟ್ರಿ ಇದೆ, ಹಾಗಿದ್ರೆ ನಾವು ಅದನ್ನ ಕ್ಲೋಸ್ ಮಾಡಬೇಕು. 6,000 ಗೆ ನಾವೇನ್ ಮಾಡಬೇಕು? ಡಬಲ್ ಅಂಡರ್ಲೈನ್ ಮಾಡಬೇಕು. ಸೊ ಈ ತರ ನಾವೇನ್ ಮಾಡಬೇಕು? ಎಲ್ಲಾ ಅಕೌಂಟ್ಸ್ ಗಳನ್ನ ಹಾಕಬೇಕು, ಎಲ್ಲಾ ಲೆಡ್ಜರ್ ಅಕೌಂಟ್ ಗಳನ್ನ ಹಾಕಬೇಕು. ಸೆಪರೇಟ್ ಆಗಿ ನಾವು ಅದನ್ನ ಅದಕ್ಕೆ ಫಾರ್ಮ್ಯಾಟ್ ಗಳನ್ನ ಹಾಕೊಳ್ಬೇಕು. ಸೊ ಒಂದಿಷ್ಟು ಲೈನ್ ಅನ್ನ ಬಿಟ್ಟು ನಾವು ಫಾರ್ಮ್ಯಾಟ್ ಗಳನ್ನ ಹಾಕೊಳ್ಬೇಕು. ಸೊ ಈ ತರ ನೀವು ಅಕೌಂಟ್ಸ್ ಗಳು ಯಾವ್ಯಾವ ಹಾಕಬೇಕು ಅನ್ನೋದನ್ನ ಬರ್ಕೊಂಡ್ರೆ, ಅಥವಾ ನೀವು ಪೆನ್ಸಿಲ್ ಇಂದ ನೀವು ಜರ್ನಲ್ ಎಂಟ್ರೀಸ್ ಏನ್ ಮಾಡಿರ್ತೀವಿ, ಸೊ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ಯಾವ ಅಕೌಂಟ್ ಹಾಕಬೇಕು, ಎಷ್ಟು ಅಕೌಂಟ್ ಹಾಕ್ತಾರೆ, ಸೊ ಅನ್ನೋದನ್ನ ನಿಮ್ಗೆ ಕ್ಯಾಲ್ಕುಲೇಷನ್ ಸಿಗುತ್ತೆ. ಸೊ ಅದಾದ್ಮೇಲೆ ನೀವು ಏನ್ ಮಾಡಬಹುದು? ಒಂದೊಂದನೇ ಅಕೌಂಟ್ ಅನ್ನ ಹಾಕಿ ನೀವು ಡಬಲ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ತುಂಬಾ ಸಿಂಪಲ್ ಆಗಿದೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಗೆ ನೀವೇನ್ ಮಾಡ್ಬೇಕು? ಇದಕ್ಕೆ ಒಂದು ಸ್ಟೆಪ್ ಇದೆ, ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಮೊದಲಿಗೆ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿರ್ತೀವಿ, ಆ ನಂತರ ನಾವೇನ್ ಮಾಡ್ಬೇಕು? ಅಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಯಾವ ಎಂಟ್ರೀಸ್ ಸಿಮಿಲರ್ ಬರ್ತವೆ ಅದನ್ನ ಸ್ಕಿಪ್ ಮಾಡಬೇಕು. ಯಾವ ಎಂಟ್ರೀಸ್ ಹೊಸದಾಗಿ ಬರುತ್ತೆ, ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಲೆಡ್ಜರ್ ಅಕೌಂಟ್ ಅನ್ನು ಹಾಕಬೇಕು. ಸೊ ಫಸ್ಟ್ ಗೆ ಕ್ಯಾಶ್ ಬಂತು. ಸೊ ಹೊಸದಿದೆ. ಸೊ ಫಸ್ಟ್ ಎಂಟ್ರಿನೇ ಇದೆ, ಹಾಗಿದ್ರೆ 1 ಅಂತ ಮಾಡಿದ್ವಿ. ಸೆಕೆಂಡ್ ಒನ್ 2 ಕ್ಯಾಪಿಟಲ್ ಅಂತ ಇದೆ, ಹೊಸ ಎಂಟ್ರಿ ಇದೆ, 2 ಆಗುತ್ತೆ. ಥರ್ಡ್ ಒನ್ ಬ್ಯಾಂಕ್ ಅಂತ ಇದೆ, 3 ಆಗುತ್ತೆ. 2 ಕ್ಯಾಶ್ ಅಂತ ಇದೆ. ಸೊ ಕ್ಯಾಶ್ ಆಲ್ರೆಡಿ ಹಾಕಿದೀವಿ, ಅದಕ್ಕೆ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಒನ್ ಪರ್ಚೇಸಸ್ ಅಂತ ಇದೆ, ಹೊಸ ಎಂಟ್ರಿ. ಸೊ 4 ಅಂತ ಹಾಕಿದೀನಿ. ಮೋಹನ್ಸ್ ಅಕೌಂಟ್ ಇದೆ, 5 ಅಂತ ಹಾಕಿದೀನಿ. ಮದನ್ಸ್ ಅಕೌಂಟ್ ಇದೆ, 6 ಅಂತ ಹಾಕಿದೀನಿ. ಸೇಲ್ಸ್ ಅಕೌಂಟ್ ಇದೆ, 7 ಅಂತ ಹಾಕಿದೀನಿ. ಮೋಹನ್ಸ್ ಅಕೌಂಟ್ ಮತ್ತೆ ಬಂದಿದೆ, ಅದನ್ನ ಸ್ಕಿಪ್ ಮಾಡಿದೀನಿ. ಕ್ಯಾಶ್ ಅಕೌಂಟ್ ಬಂದಿದೆ, ಅದನ್ನ ಆಲ್ರೆಡಿ ಹಾಕಿದೀನಿ. ಸ್ಯಾಲರಿ ಅಕೌಂಟ್ ಅಂತ ಇದೆ, ಹೊಸದಾಗಿದೆ, 8. 2 ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟ್ ಕೂಡ ಹಾಕಿದೀನಿ ಆಲ್ರೆಡಿ. ಸೊ ಈ ತರ ನಾವೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು? ನಂಬರ್ಸ್ ಅನ್ನ ಕೊಡ್ಬೇಕು. ಸೊ ಯಾವ ಯಾವ ಅಕೌಂಟ್ ಅನ್ನ ಹಾಕ್ಬೇಕು ಅನ್ನೋದನ್ನ ನಾವು ಮೊದಲಿಗೆ ಐಡೆಂಟಿಫೈ ಮಾಡ್ಕೊಳ್ಬೇಕು. ಆ ನಂತರ ನಾವೇನ್ ಮಾಡ್ಬೇಕು? ಲೆಡ್ಜರ್ ಅಕೌಂಟ್ ಅನ್ನ ಹಾಕ್ತಾ ಬರಬೇಕು. ಸೊ ಹೇಗ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳಿದೀನಿ, ತುಂಬಾ ಸಿಂಪಲ್ ಆಗಿದೆ. ಅಲ್ಲಿ ಏನ್ ಬರ್ದಿರ್ತೀವಿ, ಸೊ ನಾವು ಯಾವ ಅಕೌಂಟ್ ಅನ್ನ ಹಾಕ್ತಾ ಇರ್ತೀವಿ, ಆ ಅಕೌಂಟ್ ನ ಹೆಸರನ್ನ ಸ್ಕಿಪ್ ಮಾಡಿ ನಾವೇನ್ ಮಾಡ್ಬೇಕು? ಇನ್ನೊಂದು ಅಕೌಂಟ್ ಯಾವ್ದು ಇರುತ್ತೆ ಆ ಅಕೌಂಟ್ ಅನ್ನ ನಾವೇನ್ ಮಾಡ್ಬೇಕು? ಅದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಸೊ 2 ಅಂತ ಇದ್ರೆ ನಾವು ಅದನ್ನ ಡೆಬಿಟ್ ಸೈಡ್ ಬರ್ತೇವೆ. ಬಾಯ್ ಅಂತ ಇದ್ರೆ ನಾವು ಅದನ್ನ ಕ್ರೆಡಿಟ್ ಸೈಡ್ ಬರ್ತೇವೆ. ಸೊ ಅಮೌಂಟ್ ಅನ್ನ ಹೇಗೆ ಟ್ಯಾಲಿ ಮಾಡಬೇಕು, ಆನಂತರ ಬ್ಯಾಲೆನ್ಸಸ್ ಅನ್ನ ಹೇಗೆ ಟೋಟಲ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ನಿಮ್ಗೆ ಇದರಲ್ಲಿ ಯಾವುದೇ ತರದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.